ವಿದ್ಯಾರ್ಥಿಗಳೇ, ಪೋಷಕರೇ, ವೀಕ್ಷಕರೇ, ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಸಂತೋಷ ಆಗುವಂಥದ್ದು, ಜ್ಞಾನದೀಪ ಕಾರ್ಯಕ್ರಮದ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಆಯಾಮಗಳ ಮೂಲಕವಾಗಿ ಅವರಿಗೆ ನಾಲೆಜನ್ನು ಕೊಡುವಂಥ ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮದ ಮೂಲಕವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬದಲಾವಣೆ ಆಗುವಂಥ ಪರ್ವವನ್ನು ಗಮನಿಸ್ತಾ ಇದ್ದೇವೆ. ಖಂಡಿತವಾಗಿ ಇವತ್ತು ನಾವು ಗಮನಿಸುವಂಥ ವಿಶಿಷ್ಟವಾಗಿರುವಂಥ ವಿಷಯ ಪರೀಕ್ಷಾ ಸಮಯದಲ್ಲಿ ಮಕ್ಕಳ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿರಬೇಕು ಅಂತೇಳಿ. ಯಾಕಂದರೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ವಿದ್ಯಾರ್ಥಿಗಳ ಮೆಂಟಲ್ ಕೆಪಾಸಿಟಿ ಇರ್ಬೋದು, ಮೆಂಟಲ್ನ ಒಂದು ಸಿಚುವೇಶನ್ ಇರ್ಬೋದು, ಯಾವ ರೀತಿಯಾಗಿದ್ದರೆ ಒಂದು ಒಳ್ಳೆ ರೀತಿಯಾದಂಥ ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದರ ಬಗ್ಗೆ ಇವತ್ತಿನ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನು ನಿಮ್ಮ ಪ್ರದೀಪ್ ಉಪಾಧ್ಯಾಯ. ವೀಕ್ಷಕರೇ, ಜ್ಞಾನದೀಪ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬಹಳ ಒಂದು ವಿಶೇಷವಾಗಿರುವಂಥದ್ದು ಏನು ಅಂತ ಹೇಳಿದರೆ, ಪರೀಕ್ಷೆ ಅಂತ ಹೇಳಿ ಬಂದ ಕೂಡಲೇ ನಮ್ಮೊಳಗೆ ಬೇರೆ ಬೇರೆ ರೀತಿಯಾಗಿರುವಂಥ ಆಲೋಚನೆಗಳು ಹುಡ್ತಾ ಹೋಗ್ತದೆ. ಈಗಲೇ ಓದಬೇಕಾ, ನಾಳೆ ಪರೀಕ್ಷೆ, ಇವತ್ತು ರಾತ್ರಿ ಓದಿದ್ರೆ ಸಾಕಾ, ಅದು ಓದಲೇ ಇಲ್ಲ, ಏನು ಮಾಡೋದು, ಇನ್ಯಾವಾಗ ಓದೋದು, ಹೀಗೆಲ್ಲ ರೀತಿಯಾಗಿರುವಂತಹ ಟೆನ್ಷನ್ಗಳು ಶುರು ಆಗ್ತಾ ಹೋಗ್ತದೆ. ಈ ಎಲ್ಲ ರೀತಿಯಾಗಿರುವಂಥ ಟೆನ್ಷನ್ಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿದ್ದಾಗ ಆ ವಿದ್ಯಾರ್ಥಿಗಳು ಅದನ್ನು ಹೊಡೆದೋಡಿಸಬೇಕು ಅಂತ ಹೇಳಿದಾಗ ಆ ಒಂದು ಎಕ್ಸಾಮಿನೇಷನ್ ಟೈಮ್ನಲ್ಲಿ ಮನೆಯವರ ಸಪೋರ್ಟ್ ಯಾವ ರೀತಿಯಾಗಿರಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಇರ್ಬೋದು. ಅದರೊಟ್ಟಿಗೆ ಆ ವಿದ್ಯಾರ್ಥಿಯು ಕೂಡ ಹೆಲ್ತಿನ ಕಾನ್ಸೆಪ್ಟ್ನಲ್ಲಿಯೂ ಕೂಡ ಅವನು ಯಾವ ರೀತಿಯಾದಂಥ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಒಂದು ಒಳ್ಳೆ ರೀತಿಯಾದಂಥ ಪರೀಕ್ಷೆಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯಾಕಂದರೆ ಅತಿಯಾಗಿ ತಿಂತಾ ಹೋಗ್ತಾನೆ, ಮೊದಲಿನ ಎಕ್ಸಾಮಿನೇಷನಲ್ಲಿ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗಾದರೆ ಫುಡ್ ಸಿಸ್ಟಮ್ ಹೇಗಿರಬೇಕು ಅಂತ ಹೇಳುವಂಥದ್ದು, ಅದೇ ರೀತಿಯಾಗಿ ಪ್ಯಾರೆಂಟ್ಸ್ಗಳ ಸಪೋರ್ಟ್ ಹೇಗೆ ಯಾವ ರೀತಿಯಾಗಿರಬೇಕು, ವಿದ್ಯಾರ್ಥಿಗಳು ಓದಬೇಕು ಅಂತ ಹೇಳಿದರೆ ಆ ಓದುವಂಥ ಸಿಸ್ಟಮ್ಸ್ಗಳಿರ್ಬೋದು, ಅಥವಾ ಪರೀಕ್ಷೆ ಇವತ್ತಿದೆ ಅಂತ ಹೇಳಿದಾಗ ನಿನ್ನೆ ಮತ್ತು ಇವತ್ತು ಯಾವ ರೀತಿಯಾಗಿರುವಂತಹ ಮೆಂಟಲ್ ಸಿಚುವೇಶನ್, ಮೆಂಟಲ್ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ವಿಷಯದಾಗಿ ಸಂಪೂರ್ಣವಾದಂಥ ಮಾಹಿತಿ ನಮಗೆ ನೀಡಲಿಕ್ಕಿದ್ದಾರೆ ವಿಮರ್ಶಾ ಜೈನ್, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಪಾರ್ಟ್ ಟೈಮ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಸೈಕಾಲಜಿ, SDM ಉಜಿರೆ. ಭಾಳ ಸಂತೋಷ ಆಗ್ತಿರುವಂಥ ಪ್ರತಿಷ್ಠಿತವಾಗಿರುವಂತಹ SDM ಉಜಿರೆಯಲ್ಲಿ ಪಾರ್ಟ್ ಟೈಮ್ ಆಗಿರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅದರೊಟ್ಟಿಗೆ ಹಲವಾರು ರೀತಿಯಾಗಿರುವಂಥ ವ್ಯಕ್ತಿಗಳಿಗೆ ಮಾನಸಿಕವಾದಂಥ ಧೈರ್ಯವನ್ನು ತುಂಬುವ ಮೂಲಕವಾಗಿ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಹಿರಿಯರಿಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕ ಧೈರ್ಯ ತುಂಬುವುದರಲ್ಲಿ ಒಂದು ಪ್ರಧಾನ ಪಾತ್ರಕ್ಕೆ ವಹಿಸಿಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತಿರುವಂಥದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ವಿಶೇಷವಾಗಿರುವಂಥ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಿಂದ ಭಯ ಹುಟ್ಟುಕೊಳ್ತದೆ. ಈ ಭಯದಲ್ಲಿ ಎಕ್ಸಾಮ್ನಲ್ಲಿ ಬರಿಬೇಕು ಅಂತ ಹೇಳುವಂಥದ್ದೇ ಮರೆತು ಹೋಗ್ತದೆ. ಹಾಗಾಗಿ ಫಸ್ಟ್ ಆಗಿ ಪರೀಕ್ಷೆ, ಎಕ್ಸಾಮ್ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಮೈಂಡ್ ಸೆಟ್ಟಲ್ಲಿ ಯಾವ ರೀತಿಯಾಗಿರಬೇಕು ಅವರು? ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ನನ್ನನ್ನು ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಯಾಕಂದರೆ ಎಕ್ಸಾಮ್ ಬರೋದು ಲಾಸ್ಟಲ್ಲಿ, ಹೌದು, ಬಟ್ ಎಕ್ಸಾಮ್ ಇರೋದು ಒಂದು ಎಜುಕೇಷನ್ ಸಿಸ್ಟಮಲ್ಲಿ. ಅಂತ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾವು ಟೀಚರ್ಸ್ ಬಗ್ಗೆ ಮಾತಾಡ್ತೇವೆ, ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತೇವೆ, ಮ್ಯಾನೇಜ್ಮೆಂಟ್ ಎಲ್ಲರ ಬಗ್ಗೆ ಮಾತಾಡ್ತೇವೆ. ಮನೋವಿಜ್ಞಾನಿಗಳ ಒಂದು ಪಾತ್ರ ಎಷ್ಟು ದೊಡ್ಡದು ಅನ್ನೋದು ನೀವು ನನ್ನೊಂದು ಈ ಪ್ರೋಗ್ರಾಮಿಗೆ ಕರೆದಾಗ ಒಂದು ಮಾನ್ಯತೆ ಕೊಟ್ಟಂಗೆ ಅನ್ನಿಸ್ತು ನನಗೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ವೈಟ್. ಖಂಡಿತವಾಗಿ ಒಂದು ಶಾಲೆ ಅಂತ ಹೇಳಿದಾಗ ಅದು ಯಾವುದೇ ರೀತಿ ಒಂದು ಕಾಲೇಜ್ ಹೇಳಿದ ಕೂಡಲೇ ಎಲ್ಲ ರೀತಿಯ ಸಬ್ಜೆಕ್ಟ್ಗಳದ್ದು ಟೀಚಿಂಗ್ ಇರ್ತಾ ಹೋಗ್ತದೆ. ಮ್ಯಾಥ್ಸ್ ಉಂಟು, ಸೈನ್ಸ್ ಉಂಟು, ಅದು ಸೋಷಿಯಲ್ ಉಂಟು, ಬೇರೆಲ್ಲ ಉಂಟು. ಆದ್ರೆ ಮೈನ್ ಆಗಿ ಬೇಕಿರೋದು ಯಾವುದು ಅಂತ ಹೇಳಿದ್ರೆ ಮನಃಶಾಸ್ತ್ರ. ಮನಸ್ಸು ಸರಿ ಇದ್ರೆ ಎಲ್ಲವೂ ಸರಿ ಇರ್ತದೆ ಅಂತ ಹೇಳೋದು ಖಂಡಿತವಾಗಿ. ಯಾಕಂದ್ರೆ ಇದೊಂದು ಬಹಳ ಇಂಪಾರ್ಟೆಂಟ್. ಸೆಕೆಂಡ್ ಇಯರ್ PUC ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇನ್ನು ಅವರಿಗೆ ಬೇರೆ ಬೇರೆ ರೀತಿಯ ಎಕ್ಸಾಮ್ಗಳು ಇರ್ತವೆ. CET ಬರ್ತದೆ, ನೀಟ್ ಬರ್ತದೆ, ಇಂತಹ ದೊಡ್ಡ ದೊಡ್ಡ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು. ಡಿಗ್ರಿ ಎಕ್ಸಾಮ್ಗಳು ಬರ್ತದೆ. ಇದಕ್ಕಿಂತ ಮುನ್ನವಾಗಿ ನಿಮ್ಮ ಇಂಪಾರ್ಟೆಂಟ್ ಆಗಿರುವಂತಹ ಟೈಮನ್ನು ಇಲ್ಲಿ ಕೊಡುವ ಮೂಲಕವಾಗಿ ವಿದ್ಯಾರ್ಥಿಗಳ ಜಗತ್ತೇ, ಜೀವನದ ವಿದ್ಯಾರ್ಥಿಯ ಒಂದು ವಿದ್ಯಾ ಜಗತ್ತೇ ಬದಲಾಗಬೇಕು. ಹಾಗೋಸ್ಕರವಾಗಿ ಪರೀಕ್ಷೆ ಅಂತ ಹೇಳಿದರೆ ಅವರ ಮೈಂಡಲ್ಲಿ ಯಾವ ರೀತಿಯಾಗಿರಬೇಕು? ಸೊ ಪರೀಕ್ಷೆ, ಎಕ್ಸಾಮ್ ಇಸ್ ನಾನು ನೋಡುವ ರೀತಿ ಹೇಗೆ ಅಂದರೆ, ನೀವೀಗ ಒಂದು ಕಾರ್ ನಿಮಗೆ ಯಾರಾದರೂ ಕಲಿಸ್ತಾರೆ, ಕಲಿಸಿದ ಮೇಲೆ ನಿಮಗೆ ಅವರು ಹೇಳಿಕೊಟ್ಟದ್ದು ಅರ್ಥ ಆಗಿದೆಯಾ ಇಲ್ವಾ ಅಂತ ಹೋಗೋದಕ್ಕೆ ನಾವು ಡ್ರೈವಿಂಗ್ ಎಕ್ಸಾಮಿಗೆ ಹೋಗ್ತೇವೆ. ಪರೀಕ್ಷೆ ಕೂಡ ಹಾಗೆ. ಏನಂದರೆ ಒಂದು ವರ್ಷದಲ್ಲಿ ಒಂದು ಸಿಲೆಬಸ್ ಅಂತ ಇರ್ತದೆ, ಕಲೀಲಿಕ್ಕೆ ಬೇರೆ ಬೇರೆ ಸ್ಕಿಲ್ ಸೆಟ್ಸ್ ಅಂತ ಇರ್ತದೆ. ಈ ಮಗುವಿಗೆ ಒಂದು ನಾವು ಕಲಿಸಿದ್ದು ಬೇಕಾದ ಸ್ಕಿಲ್ಸ್ ಆಗಿರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಸೋಷಿಯಲ್ ಅರ್ಥ ಆಗಿದೆಯಾ ಇಲ್ವಾ, ಯಾವ ಲೆವೆಲಿಗೆ ಅರ್ಥ ಆಗಿದೆ, ಅದನ್ನು ಅಪ್ಲೈ ಮಾಡಲಿಕ್ಕೆ ಬರ್ತಾ ಇದೆಯಾ ಇಲ್ವಾ. ಈ ಲೆವೆಲ್ ಅರ್ಥ ಆಗಲಿಲ್ಲ ಅಂದರೆ ಒಂದು ಸಿಲೆಬಸ್ಸಲ್ಲಿ ನೆಕ್ಸ್ಟ್ ಆಬ್ಸ್ಟ್ರಾಕ್ಟ್ ಅದು ಏನು ಪ್ರೋಗ್ರೆಸಿವ್ ಆಗಿ
ಡಿಫಿಕಲ್ಟ್ ಆಗ್ಕೊಂಡು ಹೋಗುತ್ತೆ. okay, ಈ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅರ್ಥ ಆಗುದಿಲ್ಲ. ಸೊ ಇದು ಅರ್ಥ ಆಗಿದೆಯಾ ಇಲ್ವಾ, ಮುಂದಿನ ಪಾಠಗಳು ಅವನಿಗೆ ಕಲೀಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಪರೀಕ್ಷೆ ಬೇಕು. ಹೌದು. ಎಸ್ ಸರ್, ಅವನು ಆ ಒಂದು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಥಿಂಕ್ ಮಾಡಿಕೊಳ್ಳಿ. ಒಂದು ಪರೀಕ್ಷೆ ಅಂತ ಹೇಳಿದ ಕೂಡ ಹಲವಾರು ಜನರಿಗೆ ಒಂದು ಒಳ್ಳೆ ರೀತಿಯಾಗಿರುವಂಥ ಮೆಂಟಲ್ ಸೆಟ್ ಮಾಡಿಕೊಂಡಿರ್ತಾರೆ. ಆದರೆ ಅಲ್ಲಿಯೂ ಕೆಲವು ಪರ್ಸನ್ಸ್ಗಳಿಗೆ ಅದು ಎಕ್ಸಾಮ್ ಬರುವಾಗಲೇ ಅವರಿಗೆ ಫೀವರ್ ಬರುವಂಥದ್ದು, ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳು ಬರ್ತಾ ಹೋಗ್ತದೆ. ಅಥವಾ ಕೆಲವಾರು ಪರ್ಸನ್ ಇನ್ನೇನು ಓದಲಿಲ್ಲ ಅಂತ ಹೇಳಿ ಜೀವವನ್ನೇ ತ್ಯಾಗ ಮಾಡುವಂಥ ಪರ್ಸನ್ಸ್ಗಳು ಇರ್ತಾ ಹೋಗ್ತದೆ. ಹಾಗಾಗಿ ಎಕ್ಸಾಮನ್ನು ಯಾವ ರೀತಿಯಾಗಿ ಥಿಂಕ್ ಮಾಡಲಿಕ್ಕೆ ಸರ್, ವೀಕ್ಷಕರೇ ತಮಗೂ ಕೂಡ ಕರೆ ಮಾಡೋ ಮೂಲಕವಾಗಿ ನಿಮ್ಮೊಳಗಿರುವಂಥ ಪ್ರಶ್ನೆಗಳನ್ನು ಕೂಡ ನೇರವಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ನೇರವಾಗಿ ಕರೆ ಮಾಡೋ ಮೂಲಕವಾಗಿ ನಿಮ್ಮೊಳಗಿರುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಎಸ್ ಮೇಡಮ್, ಯಾವ ರೀತಿಯಾಗಿ ಥಿಂಕ್ ಮಾಡಲಿ? ಇದು ಲೈಫ್ ಅಲ್ಲ, ಎಕ್ಸಾಮ್ ಲೈಫಿನ ಒಂದು ಭಾಗ, ಇದು ಫುಲ್ ಲೈಫ್ ಅಲ್ಲ. ಇದರಲ್ಲಿ ಒಂದೇನಂದ್ರೆ ನಾನು ತುಂಬಾ ಬಿಲೀವ್ ಮಾಡೋದಂದ್ರೆ ಎವ್ರಿ ಫೇಲ್ಯೂರ್ ಆರ್ ಮಿಸ್ಟೇಕ್ ಇಸ್ ಅ ವಿಂಡೋ ಆಫ್ ಆಪರ್ಚುನಿಟಿ ಅಂತ ಹೇಳ್ತೇನೆ. ಇದನ್ನು ನಾನು ನನ್ನ ಬರುವ ಕ್ಲೈಂಟ್ಸಿಗೂ ಹೇಳ್ತೇನೆ, ಟೀಚರ್ಸಿಗೂ ಹೇಳ್ತೇನೆ. ಏನಂದ್ರೆ ಒಂದು ಮಗು ಮಿಸ್ಟೇಕ್ ಮಾಡ್ತು, ಎಲ್ಲ ಫೇಲ್ ಆಯಿತು ಅಂದರೆ ಅದರಲ್ಲಿ ನಮಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಏನು ಅರ್ಥ ಆಗಲಿಲ್ಲ, ಮೆಥಡ್ ಗೊತ್ತಾಗ್ಲಿಲ್ವಾ ಮಗುವಿಗೆ, ಅಥವಾ ಈ ಏನಾದರೂ ಕಲಿಕಾ ನ್ಯೂನ್ಯತೆ ಇದೆಯಾ, ಅಟೆನ್ಷನ್ ಮಾಡೋಕ್ಕಾಗ್ತಾ ಇಲ್ವಾ, ಅಥವಾ ಬೇಸಿಕ್ಸೇ ಗೊತ್ತಿಲ್ವಾ, ಇದು ನಾವು ಪೂರ್ತಿ ನನ್ನ ಲೈಫ್ ಫೇಲ್ಯೂರ್ ಅಲ್ಲ. ಇದರಲ್ಲಿ ಕಲಿಯುವ ವಿಷಯದಲ್ಲಿ ನನಗೆ ಈ ವರ್ಷದ ಕ್ಲಾಸಲ್ಲಿ ನನಗೆ ಅರ್ಥ ಆಗಲಿಲ್ಲ, ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಪರೀಕ್ಷೆ ಅಷ್ಟೇ. ಇದನ್ನು ಅದಕ್ಕಿಂತ ಜಾಸ್ತಿ ನೋಡುವಂಥ ಒಂದು ಅಗತ್ಯ ಇಲ್ಲ. ಏನಂದರೆ ನನ್ನ ಲೈಫಲ್ಲಿ ನಾನು ಫೇಲ್ಯೂರ್ ಅನ್ನುವಂಥ ನೋಡುವ ಅಗತ್ಯ ಇಲ್ಲ. ನನಗೆ ಆಗಲಿಲ್ಲ ಈ ಸಲ, ಏನು ಮಾಡೋದು, ಹೌ ಕ್ಯಾನ್ ಐ ಇಂಪ್ರೂವ್? ಇಟ್ ನೀಡ್ಸ್ ಟು ಬಿ ಸೀನ್ ಆಸ್ ಎ ವೇ ಆಫ್ ಇಂಪ್ರೂವ್ಮೆಂಟ್ ರಾದರ್ ದೆನ್ ಫೇಲ್ಯೂರ್. ಓಕೆ, ಈಗ ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ಈ ರೀತಿಯಾದಂಥ ಟೆನ್ಷನ್ ಬರ್ತದೆ. ಏನು ಅಂತ ಹೇಳಿದರೆ, ಅದೇ ನಾನೇನು ಕಲಿಯಿಲ್ಲ, ಅಥವಾ ನನಗೆ ಮೆಥಡ್ ಅರ್ಥ ಆಗಲಿಲ್ಲ, ನನಗೆ ಬೇಸಿಕ್ ಅರ್ಥ ಆಗಲಿಲ್ಲ, ಆ ಟೈಮಲ್ಲಿ ಅವ್ನು ಹೇಗೆ ಸೊಲ್ಯೂಷನ್ ತಗೊಳ್ಳಿ ಅಂತ. ಇದು ಲಾಸ್ಟ್ ಇಂಟರ್ವ್ಯೂ ಶ್ರುತಕೀರ್ತಿ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಇಟ್ ಇಸ್ ನಾಟ್ ಅ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಅಂತ ನಾವು ತುಂಬಾ ಹೇಳ್ಕೊಂಡೇ ಬರ್ತಾ ಇದೀವಿ. ಇಟ್ ಇಸ್ ಅ 1 year ಪ್ರಿಪ್ರೇಷನ್. ಬಟ್ ಫಾರ್ ತುಂಬಾ ರೀಸನ್ಸಿಗೆ ಮಕ್ಕಳು ಓದ್ಲಿಲ್ಲ ಅಂದ್ರೆ, ಆಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂದ್ರೆ ದೇ ನೀಡ್ ಅ ಲಾಟ್ ಆಫ್ ಸಪೋರ್ಟ್ ಇನ್ ದ ಲಾಸ್ಟ್ ಮೂಮೆಂಟ್. ಅಂದ್ರೆ ಎಷ್ಟು ದಿನ ಇದೆ, ಇನ್ನೆಷ್ಟು ದಿನ ತಯಾರಿಗೆ ಉಳಿದಿದೆ. ಒಂದೇನಂದ್ರೆ ಕಲಿಕಾ ನ್ಯೂನ್ಯತೆ ಆ ಥರದ್ದೇನಾದ್ರೂ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ಏನು ಮಾಡೋಕ್ಕಾಗಲ್ಲ. ಅವರಿಗೆ ರೆಮಿಡಿಯಲ್ ಎಜುಕೇಶನ್ ಬೇಕೇ ಬೇಕಾಗ್ತದೆ. ಅದಕ್ಕೆ ಒಂದು ಸೈಕಾಲಜಿಸ್ಟ್ ಇರ್ಬೋದು, ಚೈಲ್ಡ್ ಸೈಕಾಲಜಿಸ್ಟ್ ಇರ್ಬೋದು, ಅವ್ರ ಹತ್ರ ಹೋಗಿ ಟೆಸ್ಟಿಂಗ್ ಮಾಡಿ ಇದು ಮಾಡಬೇಕಾಗ್ತದೆ. ಏನು ರೆಮಿಡಿಯಲ್ ಎಜುಕೇಶನ್, ಸ್ಪೆಷಲ್ ಎಜುಕೇಶನ್ ಬೇಕಾಗ್ತದೆ ಆ ಟೈಮಲ್ಲಿ. ಆ ಕೇಸಸ್ ಆಗಿದಾಗ ನಾವು ಅಷ್ಟೊಂದೇನು ಮಾಡ್ಲಿಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಮೇಕ್ ಡೂ ವಿತ್ ದ ಪ್ರಾಕ್ಟಿಸ್. ಅಂದರೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಏನಿದೆ, ಪ್ರಾಬಬಲ್ ಕ್ವೆಶ್ಚನ್ಸ್ ಏನಿದೆ, ಸ್ವಲ್ಪ ಕ್ವೆಶ್ಚನ್ ಪೇಪರ್ಸ್ ಒಂದು 5 ವರ್ಷದ ಓದಿದ್ರೆ ಒಂದು ಐಡಿಯಾ ಬರ್ತದೆ, ಕೀ ಕಾನ್ಸೆಪ್ಟ್ಸ್ ಏನು ಅಂತ. ಅದನ್ನು ಫೋಕಸ್ ಮಾಡಿ. ದೆನ್ ದ ರಿಸಲ್ಟ್ ಇಸ್ ನಾಟ್ ಅಬೌಟ್ ಗೇನಿಂಗ್ 90 or 80%. ರಿಸಲ್ಟ್ ಇಸ್ ಆಲ್ ಅಬೌಟ್ ಪಾಸಿಂಗ್. ಸೊ ವಿ ನೀಡ್ ಟು ಹ್ಯಾವ್ ಅ ವೆರಿ ಸ್ಮಾರ್ಟ್ ಏನು ಹೇಳ್ತಾರೆ ಪ್ರಾಕ್ಟಿಸ್. ಸ್ಪೆಸಿಫಿಕ್ ಆಗಿ ಏನು ನೋಡಬೇಕು, ಸ್ಮಾರ್ಟ್ ಅಂದರೆ ನಾವೇನು ಹೇಳ್ತೇವೆ, ಸ್ಪೆಸಿಫಿಕ್ ಆಗಿ ನೋಡಿ ಎಷ್ಟು ದಿನ ಇದೆ ಎಕ್ಸಾಮಿಗೆ, ನನ್ನಿಂದ ಎಷ್ಟಾಗುತ್ತೆ ಈ 1 ತಿಂಗಳಲ್ಲಿ ಎಷ್ಟು ಓದ್ಲಿಕ್ಕಾಗುತ್ತೆ. ಮೆಷರೇಬಲ್ 6 ಚಾಪ್ಟರ್ಸ್ 20 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಎಲ್ಲ ಸಿಲೆಬಸ್ಸಲ್ಲೂ ಇರುತ್ತೆ. ಆ ಮೆಷರ್ ನಾನು 1 ತಿಂಗಳಲ್ಲಿ ಈ ಕಾನ್ಸೆಪ್ಟ್ಸ್ ಅನ್ನು ನಾನು ಎಕ್ಸ್ಪರ್ಟ್ ಆಗ್ತೇನೆ, ಇಲ್ಲ ಓದ್ತೇನೆ. ಇದು ಅಚೀವ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತ ನೋಡಬೇಕು. ಈ ಎಂಡ್ ಟೈಮಲ್ಲಿ ವಿ ಕೆನಾಟ್ ರನ್ ಬಿಹೈಂಡ್ ನಾಲೆಡ್ಜ್ ಗೇನ್ ಮಾಡಬೇಕು ಅಂತ. ಇಟ್ ಹ್ಯಾಸ್ ಟು ಬಿ ಲೈಕ್ ನನ್ನಿಂದ ಎಷ್ಟು ಮೆಮರೈಸ್ ಮಾಡ್ಲಿಕ್ಕೆ ಆಗ್ತದೆ, ನಾನು ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡು ಇನ್ನು ನಾನು ಪರೀಕ್ಷೆ ಬರೆಯೋ ಕಾಲ ಹೋಗಿ ಆಗಿದೆ. ನಾನು 1 yearದು ಮಾತಾಡ್ತಾ ಇಲ್ಲ, ನಾನೇನು ಮಾತಾಡ್ತಾ ಇದ್ದೀನಿ ಲಾಸ್ಟ್ 1 month ಇದು 2 months ಇದು ಮಾತ್ರ ಮಾತಾಡ್ದೆ. ದೆನ್ ದ ಸ್ಟೂಡೆಂಟ್ ಕಾಂಟ್ ಸಿಟ್ ಅಂಡ್ ಸೇ ಲೈಕ್ ನಾನು ಇದನ್ನು ಅರ್ಥ ಮಾಡ್ಕೊಳ್ತೇನೆ. ಅರ್ಥ ಮಾಡುವ ಕಾಲ ಹೋಗಿ ಆಗಿದೆ. ಸೊ ಫೋಕಸ್ ಆನ್ ಮೆಮರೈಸಿಂಗ್, ಫೋಕಸ್ ಆನ್ ಯೂಸಿಂಗ್ ನಿಮಾನಿಕ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಫೋಕಸ್ ಆನ್ ಕೀ ಕಾನ್ಸೆಪ್ಟ್ಸ್. ಇನ್ ಡೀಟೇಲ್ ಆಗಿ ಓದುವ ಟೈಮ್ ಇರುವುದಿಲ್ಲ. ಸೊ ಅದನ್ನೆಲ್ಲ ಅವರು ನೋಡಬೇಕಾಗ್ತದೆ, ಎಷ್ಟು ಟೈಮ್ ಇದೆ ಅಂತ. ಆ್ಯಂಡ್ ಬಿ ರಿಯಲಿಸ್ಟಿಕ್. 1 monthಲ್ಲಿ 90%, ಅನ್ಲೆಸ್ ಇಫ್ ಯು ಹ್ಯಾವ್ ಪುಟ್ ಇನ್ ದಟ್ ಹಾರ್ಡ್ ವರ್ಕ್, 90%, 80% ಅಥವಾ 60%, ನೀವು ಯಾವ ಲೆವೆಲಲ್ಲಿ ಇಷ್ಟು ತಿಂಗಳು ನೀವು ಪರೀಕ್ಷೆನ ಪಾಸ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ನೋಡಿ ನೀವು ನಿಮ್ಮ ರಿಯಲಿಸ್ಟಿಕ್ ಆಗಿ ಗೋಲ್ ಅನ್ನು ಸೆಟ್ ಮಾಡ್ಕೊಳ್ಬೇಕಾಗ್ತದೆ ಲಾಸ್ಟ್ 1 monthಲ್ಲಿ. ಖಂಡಿತ. ಒಂದು ಕಾಲ್ ಇದೆ ಉತ್ತರ ಕನ್ನಡದಿಂದ. ಓಕೆ, ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು?
ನನ್ನ ಹೆಸರು ಮಂಜುಳಾ ಅಂತ. ನನ್ನ ಮಗ 7th ಸ್ಟ್ಯಾಂಡರ್ಡ್ ಸರ್. ಓಕೆ ಅವನು ಏನು ಓದುದು ಬರೆಯುವುದು ಏನು ಮಾಡೋದಿಲ್ಲ ಸರ್. ಓಕೆ ಎಸ್ ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ಎಷ್ಟು ತಲೆ ಕೆಡಿಸ್ಕೊಂಡ್ರು ಕೂಡ ಆಯ್ತು ಅಂತ ಏನು ಅದ್ರ ಬಗ್ಗೆ ಇದೇ ಇಲ್ಲ ಸರ್. ಎಸ್ ಓದುದಿಲ್ಲ ಅಂದ್ರೆ ಲೈಕ್ ಎಷ್ಟನೇ ಕ್ಲಾಸಲ್ಲಿ ಇದ್ದಾನೆ? ಎಸ್ ಮೇಡಮ್ ಕೇಳ್ತಿದ್ದಾರೆ ಕ್ವಶನ್ಸ್, ಆನ್ಸರ್ ಮಾಡ್ಬೋದು. ಎಸ್ ಮೇಡಮ್. ಕೇಳ್ತಾ ಇದೆ. ಯಾವ ತರಗತಿಯಲ್ಲಿದ್ದಾನೆ ಮಗ? ಏನ್ ಸಬ್ಜೆಕ್ಟ್? 7ನೇ ತರಗತಿಯಲ್ಲಿ ಇದ್ದಾನೆ. 7ನೇ ತರಗತಿಯಲ್ಲಿ ಇದ್ದಾನೆ. ಎಕ್ಸಾಮ್ಸ್ ಎಲ್ಲ ಆಗಿದ್ಯಾ ಅಥವಾ ಇನ್ನಾಗ್ಬೇಕಾ? ಇನ್ನಾಗ್ಬೇಕು ಮೇಡಮ್, 15 ಮಾರ್ಚ್ 15ರಿಂದ. ಓದ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅದ್ರದ್ದು? ನಿಮ್ಮ ಪ್ರಕಾರ ಓದುತ್ತಾ ಇಲ್ಲ ಅಂದ್ರೆ ಏನು? ಓದ್ತಾ ಇಲ್ಲ ಅಂದ್ರೂ ಅವನು ಓದಿನ ಬಗ್ಗೆ ಗಮನನೇ ಕೊಡುದಿಲ್ಲ. ಅವನೀಗ 7th ಸ್ಟ್ಯಾಂಡರ್ಡ್ ಮೇಡಮ್, ಅವನಿಗೆ ಓದ್ಲಿಕ್ಕೆ ಬರುದಿಲ್ಲ. ನಾವು ಎಷ್ಟು ಓದ್ಲಿಕ್ಕೆ ಕುಳಿಸಿದ್ರು ಅದ್ರ ಬಗ್ಗೆ ಇದು ಮಾಡೋದಿಲ್ಲ, ಬರೀ ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು. ನೀವು ಮಂಗಳೂರವರ ಅಥವಾ ಬೇರೆ ಊರಿನವರ? ಉತ್ತರ ಕನ್ನಡ. ನಾವು ಉತ್ತರ ಕನ್ನಡದವ್ರು ಮೇಡಮ್. ಶಾಲೆಯಲ್ಲಿ ಏನ್ ಹೇಳ್ತಾರೆ ಟೀಚರ್ಸ್ ಅವನ? ಶಾಲೆಯಲ್ಲಿ ಬರೀ ಕಂಪ್ಲೀಟ್ ಅಂದ್ರೆ ಅವನು ಏನು ನೋಟ್ಸ್ ಕಂಪ್ಲೀಟೇ ಮಾಡುವುದಿಲ್ಲ. ನಾನ್ ಬೇರೆಯವ್ರ ನೋಟ್ಸ್ ತರಿಸ್ಕೊಂಡು ನಾನ್ ರಪ್ಪುಕ್ಕಲ್ಲಿ ಬರ್ದು ಅದನ್ನ ಅವನಿಗೆ ಮಾಡ್ಸೋದು ನಾನು. ಅವನು ಏನು ಬರ್ಕೊಂಡೇ ಬರುವುದಿಲ್ಲ. ಈಗ ಲಾಸ್ಟ್ ಮೂಮೆಂಟ್ ಇದೆ, ಸೊ ಈಗ ಹೇಗೆ ಅವ್ರ ಮಗ ಓದ್ಲಿ ಅಂತ ಹೇಳುವಂತ ಅವ್ರ ಸಜೆಷನ್ ಅಲ್ಲ ಮೇಡಮ್? ಅಲ್ಲ, ಅವನನ್ನ ಹೇಗೆ ತಿದ್ದಬೇಕು ಅಂತಾನೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗೆ ಅದಕ್ಕೆ ಏನ್ ಪರಿಹಾರ ಅಂತ ಕೇಳುದು. ಮಂಜುಳಾ ಅವರೇ, ಒಂದು ಏನಂದ್ರೆ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆಲ್ಲದಕ್ಕೂ ಪರಿಹಾರ ಇದೆ. ಫಸ್ಟ್ ಆಫ್ ಆಲ್ ಏನ್ ಮಾಡಿ ಅಂದ್ರೆ ಫಸ್ಟ್ ಅವನದೊಂದು ಇಲ್ಲಿಯವರೆಗೂ ಹೇಗೆ ಒಂದೆರಡು ನೀವು ನೋಡ್ಬೇಕಾಗ್ತದೆ. ನಿಮ್ಮ ಜಿಲ್ಲೆಯಲ್ಲಿ ಯಾರ ಹತ್ರ ಆದ್ರೂ ಕಲಿಕಾ ನ್ಯೂನ್ಯತೆ ಅಥವಾ ಏನಾದ್ರು ಅವನಿಗೆ ಕಲಿಯುವುದರಲ್ಲಿ ಏನು ಇಶ್ಯೂಸ್ ಇದೆ ಅಂತ ನೋಡ್ಬೇಕಾಗುತ್ತೆ. ನೀವು ಫಸ್ಟ್ ನೀವು ಹೇಳ್ತೀರಾ ಅವ್ನು ನೋಟ್ಸ್ ಬರೀತಾ ಇಲ್ಲ ಅಂತ, ಓದ್ತಾ ಇಲ್ಲ, ಕೋಪ ಮಾಡ್ಕೊಳ್ತಾನೆ. ಅದು ಯಾಕೆ ಅಂದ್ರೆ ಅವ್ನು ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಅವನಿಗೆ ಶಾಲೆಯಲ್ಲಿ ಏನೋ ಅರ್ಥ ಆಗ್ತಾ ಇಲ್ಲ ಅಂತ ಇದರ ನನ್ನ ಒಂದು ನಂಬಿಕೆ. ಸೊ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಆಗಿ ಬೇಸಿಕ್ ಇಲ್ಲ ಒಂದು. ಸೊ ನಾವು ಅಲ್ಲಿಂದ ವರ್ಕ್ ಮಾಡ್ಬೇಕಾಗ್ತದೆ ಇದಕ್ಕೆ. ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿ ಸೈಕಾಲಜಿಸ್ಟ್ ಇರ್ಬೋದು ಅಥವಾ ಯಾರಾದರೂ ರೆಮಿಡಿಯಲ್ ಎಜುಕೇಷನ್ ಇರ್ಬೋದು, ಟ್ಯೂಷನ್ಸ್ ಅವ್ರು ಕೊಡುವವರು ಇರ್ಬೋದು, ಅವರ ಬೇಸಿಕ್ ಅನ್ನು ಒಂದು ಸಲ ನೀವು ಟೆಸ್ಟ್ ಮಾಡಬೇಕಾಗ್ತದೆ. ಈ ಕೆಲವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಏನು ಹೇಳ್ತಾರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ಗಳಿರ್ತಾರೆ. ಮತ್ತು ಎಜುಕೇಟಿವ್ ಪರ್ಪಸ್ಗೆ ಅಂತ ಒಂದು ಏನು ಹೇಳ್ತಾರೆ ಅದಕ್ಕೆ IQ ಟೆಸ್ಟಿಂಗ್ ಅಂತ ಮಾಡ್ತೇವೆ, LD ಟೆಸ್ಟಿಂಗ್ ಅಂತ ಮಾಡ್ತೇವೆ. ಅದನ್ನು ಮಾಡಿಸಿ ಅವನ ಯಾವ ಲೆವೆಲಲ್ಲಿದ್ದಾನೆ ಅಂತ ನೋಡಿ. ಈಗ 7ನೇ ಕ್ಲಾಸಲ್ಲಿದ್ದಾನೆ ಅಂದರೆ ಅವನ ಗ್ರಹಿಕೆ, ಅವನ ಅಕ್ಷರ, ಅವನ ಸ್ಪೆಲ್ಲಿಂಗ್ಸ್ ಯಾವ ಲೆವೆಲಲ್ಲಿದೆ ಅಂತ ನೋಡಿ ಆಮೇಲೆ ನಾವು ಅದಕ್ಕೆ ಏನು ಹೇಳ್ತೇವೆ ಪರಿಹಾರ ಅಥವಾ ಟ್ಯೂಷನ್ ಥರ ಕೊಡಿಸ್ಬೇಕಾಗ್ತದೆ. ರೆಗ್ಯುಲರ್ ಟ್ಯೂಷನ್ ಅಲ್ಲ, ಇದಕ್ಕೆ ಅಂತ ಟ್ರೈನ್ ಆಗಿರೋರು ಇರ್ತಾರೆ. ಒಂದದು. ಎರಡನೇದು ನೀವು ಅದು ನಾವು ನೋಡ್ಬೇಕಾಗ್ತದೆ ಮ್ಯಾಮ್. ನನಗೂ ಈಗ ಇಲ್ಲಿ ಕೂತ್ಕೊಂಡು ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ, ಬೇಕಿದ್ರೆ ನೋಡಿ ಹೇಳ್ಬೋದು ನಾನು ಎಲ್ಲಿದ್ದಾರೆ. ನಂಬರ್ ಒಂದು ಇದ್ರೆ ನನಗೆ ನಿಮ್ಮನ್ನ ಯಾವತ್ತಾದ್ರೂ ಮೀಟ್ ಮಾಡಬಹುದು ಅಂತ. ಪ್ರೋಗ್ರಾಮ್ ಆದ್ಮೇಲೆ ಅವ್ರ ನಂಬರ್ ಅನ್ನು ಕಲೆಕ್ಟ್ ಮಾಡಿ ನಿಮ್ಗೆ ಕಳಿಸ್ತೇವೆ. ನಿಮ್ಮ ನಂಬರ್ ಅನ್ನು ನೋಟ್ ಮಾಡಿಕೊಳ್ತೇವೆ. ಪ್ರೋಗ್ರಾಮ್ ಆದ್ಮೇಲೆ ನಿಮಗೆ. ಆಯ್ತು ಮೇಡಮ್, ಆಯ್ತು. ಒಂದು ನಿಮಿಷ ಮೇಡಮ್. ಹಲೋ. ಕಂಟ್ರೋಲ್ ರೂಮ್ ಅಲ್ಲಿ ಕಾಲ್ ಕಟ್ ಮಾಡಬೇಡಿ. ಕಂಟ್ರೋಲ್ ರೂಮ್ ಇಂದ ಡೈರೆಕ್ಟ್ ಆಗಿ ನಂಬರ್ ಈಗಲೇ ತಗೊಳ್ಳಿ, ಅವರಿಗೆ ನಾವು ಕಳಿಸಿರ್ತೇವೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಎಸ್ ಸರ್, ಖಂಡಿತವಾಗಿಯೂ ಅವ್ರು ಹೇಳ್ತಾ ಇರುವಂಥ ಹಲವಾರು ರೀತಿಯ ವಿದ್ಯಾರ್ಥಿಗಳು ಹೀಗೆ ಅಂದರೆ ಈಗ SSLC ಅಲ್ಲ, ಸೆಕೆಂಡ್ PUC ಅಲ್ಲ, ಹಾಗಾಗಿ ಮೈನ್ ಏನೂ ಅಲ್ಲ, ಆದರೂ ಕೂಡ ಇನ್ನು ಮೈನಿಗೆ ಬರುವಂಥ ಸ್ಟೂಡೆಂಟ್ ಆಗಿರ್ತಾ ಹೋಗ್ತಾರೆ. ಇಂಥ ಒಂದು ಸಿಚುವೇಶನ್ನಲ್ಲಿ ವಿದ್ಯಾರ್ಥಿಗಳು ಹೊರ ಜಗತ್ತಿಗೆ ಒಂದು ಒಳ್ಳೆ ರೀತಿಯಾಗಿ ಕಾಣಬೇಕು ಅಂತೇಳಿ, ವಿಶೇಷವಾಗಿ ಪ್ಯಾರೆಂಟ್ಸ್ಗಳು ಏನಂತ ಹೇಳಿದರೆ ಫ್ಯಾಮಿಲಿಯ ಪರ್ಸನ್ಸ್ಗಳಿಗೆ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ನನ್ನ ಮಗ ಮಾರ್ಕ್ ಬರ್ತಾ ಇದ್ದಾನೆ, ಪ್ಯಾರೆಂಟ್ಸ್ಗಳಿಗೆ ಬೇಕಾಗಿರುವಂಥದ್ದು ಹೀಗೆ. ಹಾಗಾಗಿ ನೇರವಾಗಿ ನಾನು ಕೇಳುವಂಥ ಮೇಡಮ್, ಮನೆಯ ಸಪೋರ್ಟ್, ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳುವಂಥದ್ದು ಬೇಕಾಗ್ತಾ ಹೋಗ್ತದೆ. ಖಾಲಿ ಶಾಲೆಯಲ್ಲಿ ಕಲಿಸುವುದಿಲ್ಲ ಅಥವಾ ಅವನು ಕಲಿಯುವುದಿಲ್ಲ ಅಂತ ಹೇಳುವುದಕ್ಕೆ ಮನೆಯ ಕಂಡೀಷನ್ ಹೇಗುಂಟು ಅಂತ ಹೇಳ್ಬೇಕಾಗ. ಹಾಗಾಗಿ ಮನೆಯ ಕಂಡೀಷನ್, ಮನೆಯ ಸಪೋರ್ಟ್ ಯಾವ ರೀತಿಯಾಗಿರಬೇಕು? ತುಂಬ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಂಗೆ ತುಂಬ ಖುಷಿಯಾದ ಕ್ವೆಶ್ಚನ್ ಕೂಡ ಇದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅಥವಾ ಕಲಿಯೋದು ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಇಸ್ ಮನೆಯವರು ಕಾಮ್ ಆಗಿ ಇರಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಬಿಲೀಫನ್ನು ನೋಡಬೇಕು. ಏನಂದರೆ ನನಗೆ
ಸ್ಟಡಿ ಮಾಡ್ಲಿಕ್ಕಾಗಲಿಲ್ಲ, ನನ್ನ ಮಗ ಮಾಡಬೇಕು, ನನ್ನ ಮಗಳು ಅದನ್ನು ಅಚೀವ್ ಮಾಡಬೇಕು, ಅಥವಾ ನಿಮ್ಮದೊಂದು ಬಿಲೀಫ್ ಇರ್ತದೆ ಏನಂದರೆ ಫೇಲ್ ಆದರೆ, ಎಕ್ಸಾಮಲ್ಲಿ ಫೇಲ್ ಆದರೆ ಲೈಫಲ್ಲಿ ಫೇಲ್ ಆದಾಗೆ, ಅಥವಾ ನಿಮ್ಮದೊಂದು ಐಡಿಯಾ ಇರ್ತದೆ ಕಲಿಯುವುದಂದ್ರೆ 6 ಗಂಟೆ 8 ಗಂಟೆ 10 ಗಂಟೆ ಕಲ್ತ್ರೇನೆ ಕಲಿಯೋದು ಅಂತ. ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈಗಿನ ಮಕ್ಕಳು ಬೆಳಿಗ್ಗೆ 7:45 ಹೋದ್ರೆ ಸಂಜೆ 3-4ಗೆ ಮನೆಗೆ ಬರ್ತಾರೆ, ಆಮೇಲೆ ಟ್ಯೂಷನ್ಸಿಗೆ ಹೋಗ್ತಾರೆ, ಅದ್ರ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರ್ತದೆ. ಅದಾದ್ಮೇಲೆ ನಾನೊಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಅದೆಲ್ಲ ಆದ್ಮೇಲೂ ಕೂಡ ಪೇರೆಂಟ್ಸ್ ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಕುತ್ಕೊಂಡು ಓದ್ಬೇಕು ಇಷ್ಟೆಲ್ಲ ಆದ್ರೂ. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಬಂದಾಗ ಒಂದು ಏನಂದ್ರೆ ಪೇರೆಂಟ್ಸ್ ನೀಡ್ ಟು ಬಿ ವೆರಿ ಕಾಮ್. ನಿಮ್ಮ ಆಂಗ್ಸೈಟಿಯನ್ನು, ನಿಮ್ಮ ಫಿಯರ್ ಅನ್ನು ಮಕ್ಕಳ ಮೇಲೆ ಹೊರಿಸಬೇಡಿ. ನೀನು ಓದ್ತಾ ಇಲ್ಲ, ವಿದ್ಯಾರ್ಥಿಗಳ ಮೇಲೆ ಸಮಸ್ಯೆ ಬೀಳ್ತದೆ. ಯಾಕಂದ್ರೆ ಒಂದು ಥಿಯರಿ ನಾವು ನಮ್ಮನ್ನು ನಾವು ಒಂದು ಏಜ್ ವರೆಗೂ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತಾರೆ, ನಮ್ಮ ಬಗ್ಗೆ ಏನು ಒಪಿನಿಯನ್ಸ್ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಡೆವಲಪ್ ಆಗ್ತದೆ. ನನ್ನ ಐಡೆಂಟಿಟಿ, ನಾನಿವತ್ತು ವಿಮರ್ಶಾ ಅಂದ್ರೆ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಹೇಗೆ ನೋಡಿದ್ದಾರೆ ಬೆಳಿಬೇಕಾದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ನನಗೆ ಒಂದು ಫಿಯರ್ ಇದೆ ಅಂತ ಅನ್ಕೊಳ್ಳಿ, ಆ ಫಿಯರ್ ಅನ್ನು ನಾನು ನನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವ ಚಾನ್ಸಸ್ ಇದೆ. ಆಸ್ ಸಿಂಪಲ್ ಕಾಕ್ರೋಚ್ ಫಿಯರ್ ಇರ್ಬೋದು. ಒಂದು ಜಿರಳೆ ನೋಡಿ ಅಮ್ಮ ಅಪ್ಪ ಯಾರಾದ್ರೂ ಒಂದು ಕಿರ್ಚಾಡಿದ್ರು, ಹೆದರಿಕೆ ತೋರಿಸಿದ್ರು ಅಂದ್ರೆ ಇಟ್ ವೆರಿ ಮಚ್ ಚಾನ್ಸಸ್ ದ ಚೈಲ್ಡ್ ಮೈಟ್ ಲರ್ನ್ ದಟ್ ಬಿಹೇವಿಯರ್. ಸೊ ಎಕ್ಸಾಮ್ ವಿಷಯದಲ್ಲೂ ಹಾಗೆ ನನಗೆ ಟೆನ್ಷನ್ ಆಗ್ತಾ ಉಂಟು, ಇವ್ರು ಓದ್ತಾ ಇಲ್ಲ, ಇವನು ಇದು ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಹೇರ್ಲಿಕ್ಕೆ ಶುರು ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅಲ್ಲಿಂದ ಸ್ಟ್ರೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾಕಂದ್ರೆ ಸೆಲ್ಫ್ ಬಿಲೀಫ್ ಬರುವುದೇ ನಮ್ಮ ಕೇರ್ ಟೇಕರ್ಸ್, ಅದು ಪೇರೆಂಟ್ಸ್ ಆಗಿರ್ಬೋದು, ಯಾರು ನಮ್ಮನ್ನು ನೋಡ್ಕೊಳ್ತಾ ಇರ್ತಾರೆ ಅವರಿಂದ. ಸೊ ನೀವು ಪೇರೆಂಟ್ಸಿಗೆ ಫಸ್ಟ್ ಆಫ್ ಆಲ್ ನೀವು ಕಾಮ್ ಆಗಿರಬೇಕು. ನಿಮಗೆ ಟೆನ್ಷನ್ ಆದರೆ ಟಾಕ್ ಟು ಯುವರ್ ಫ್ರೆಂಡ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡ್ಕೊಳ್ಳಿ, ಅದನ್ನು ಮಕ್ಕಳ ಮೇಲೆ ಹಾಕಬೇಡಿ. ಅದೊಂದು. ಎರಡನೇದು ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಬ್ರೈನಿಗೆ ಒಂದು ಕಾಲದಲ್ಲಿ ಇಷ್ಟೇ ಕಲೀಲಿಕ್ಕೆ ಆಗುದು, ಅದಕ್ಕಿಂತ ಜಾಸ್ತಿ ಕೆಪಾಸಿಟಿ, ಬ್ರೈನ್ ಕೆಪಾಸಿಟಿ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ 20 minutes ಇಸ್ ಒನ್ ಅ ಸ್ಟೂಡೆಂಟ್ ಕ್ಯಾನ್ ಫೋಕಸ್, ಅದಕ್ಕಿಂತ ಜಾಸ್ತಿ ಫೋಕಸ್ ವೇರಿ ಆಗ್ತದೆ. ಅದು ಬ್ರೇಕ್ ಬೇಕು 20 minutes. ದ್ಯಾಟ್ಸ್ ಆಲ್. ಸ್ಟೂಡೆಂಟ್ ಅಂತಲ್ಲ, ಈವನ್ ಇಫ್ ಯು ಟೇಕ್ ಅಡಲ್ಟ್ಸ್ ಒಂದು ಟೈಮ್ ಅಟೆನ್ಷನ್ ಸ್ಪ್ಯಾನ್ ಅಂತ ಇರ್ತದೆ. ಸೊ ನಾವೇನು ಮಾಡ್ತಾ ಇದೀವಿ, ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ ಇಟ್ಟು ಒಂದು ನೀವು ರಬ್ಬರ್ ಬ್ಯಾಂಡ್ ತೊಗೊಂಡ್ರೆ ಸ್ಟ್ರೆಚ್ ಮಾಡಿ ಇಡ್ತಾ ಇದೀವಿ, ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಪುನಃ ಸ್ಟ್ರೆಚ್ ಆಗ್ತಾ ಇದ್ದಾರೆ ಮಕ್ಕಳು. ಅಷ್ಟು ಆ ಬೆಳೆಯುವ ಬ್ರೈನ್ಗೆ ಅಷ್ಟು ಕೆಪಾಸಿಟಿ ಸ್ಟ್ರೆಸ್ ಆಗ್ತದೆ. ಕಂಟಿನ್ಯೂಸ್ಲಿ ವಾಟ್ ಆರ್ ದೀಸ್ ಚಿಲ್ಡ್ರನ್ ಡೂಯಿಂಗ್? ದೇ ಆರ್ ಲಿಸ್ನಿಂಗ್ ಆ್ಯಂಡ್ ದೇ ಆರ್ ಗ್ರಾಸ್ಪಿಂಗ್ ನಾಲೆಡ್ಜ್ ಕಂಟಿನ್ಯೂಸ್ಲಿ, ಏನು ಬ್ರೇಕ್ ಇಲ್ಲ ಅವರಿಗೆ. ಸೊ ಅದಾದ್ಮೇಲೆ ಟ್ಯೂಷನ್ಸ್, ಅದಾದ್ಮೇಲೆ ಪುನಃ ಎಕ್ಸಾಮ್, ಸಿಟಿ ಸ್ಕೂಲಿಂದ ಬಸ್ಸಿಗೆ ಹತ್ತಾರೆ, ಬಸ್ಸಿಂದ ಇಳಿದ ಕೂಡಲೇ ಇನ್ನೊಂದು ಟ್ಯೂಷನ್ ಕ್ಲಾಸಿಗೆ ಹೋಗ್ತಾರೆ, ಟ್ಯೂಷನ್ ಕ್ಲಾಸಿಗೆ ಮನೆಗೆ ಬಂದ ಕೂಡಲೇ ಸ್ಕೂಲಲ್ಲಿ ಕೊಟ್ಟಂತ ಕ್ಲಾಸ್ ರಿವಿಷನ್, ಅದೊಂದು 11 o'clock ಮಲಗ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ 7 o'clock ಆಗ್ಲಿಕ್ಕಿಲ್ಲ ಮತ್ತೊಂದು ಟ್ಯೂಷನ್ ಕ್ಲಾಸ್. ಕೆಲವರು ಊಟ ತಿಂಡಿ ಕೂಡ ಕಾರಲ್ಲಿಯೇ ನಡೀತದೆ, ಬಿಕಾಸ್ ದೇ ಆರ್ ಗೋಯಿಂಗ್ ಫಾರ್ ಸಮ್ ಕೋಚಿಂಗ್ ಕ್ಲಾಸಸ್ ಲೈಕ್ ಸ್ವಿಮ್ಮಿಂಗ್ ಇರ್ಬೋದು, ಕ್ರಿಕೆಟ್ ಇರ್ಬೋದು. ಇಟ್ಸ್ ಆಲ್ ಪ್ರೆಷರೈಸಿಂಗ್. ಒಂದು ಬ್ರೈನ್ ಫುಲ್ಲಿ ಬೆಳೆಯೋದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ. ಪ್ರಾಕ್ಟಿಕಲ್ ಸ್ಟಡಿಗೆ ಅದಕ್ಕೇನು ಕಂಪೇರ್ ಮಾಡಿ ಸ್ವಲ್ಪ ರಿಲೇಸ್ ಆಗ್ಲಿಕ್ಕಿಲ್ವಾ? ಅಂದ್ರೆ ನೀವು ಹೇಳ್ತಾ ಹೋದ್ರೆ ಸ್ವಿಮ್ಮಿಂಗ್ ಮಾಡ್ತಾ ಹೋದ್ರೆ ಅದೇ ರೀತಿಯಾಗಿ ಇಸ್ ಇಟ್ ಜಾಯ್ಫುಲ್ ಸ್ವಿಮ್ಮಿಂಗ್ ಆರ್ ಇಸ್ ಇಟ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್? ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಆಫ್ ಕಿಡ್ಸ್? ಕೋಚಿಂಗ್ ಅಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಫಾರ್ ಜಾಯ್ ದೇರ್, ದೇ ಆರ್ ಅಗೇನ್ ಬೀಯಿಂಗ್ ಪ್ರೆಷರೈಸ್ಡ್ ಟು ಟೈಮ್ ಇಟ್, ಲ್ಯಾಪ್ ಇಟ್. ಸ್ವಿಮ್ಮಿಂಗ್ ಬಗ್ಗೆ ಹೇಳ್ತಾ ಇರೋದು ನಾನು. ಸೊ ಹಾಗಿದ್ರೆ ಅಲ್ಲಿ ಜಾಯ್, ಫನ್, ಕಲಿಕೆಯಲ್ಲಿ ಫನ್ ಎಲ್ಲಿದೆ, ಜಾಯ್ ಎಲ್ಲಿದೆ, ರಿಲ್ಯಾಕ್ಸಿಂಗ್ ಟೈಮ್ ಎಲ್ಲಿದೆ? ನಿದ್ದೆ ಮಾಡೋದು ಇಸ್ ಅ ರಿಲ್ಯಾಕ್ಸಿಂಗ್ ಟೈಮ್ ಅಂತ ಹೇಳ್ಬೋದಲ್ಲ. ಎಷ್ಟು ಗಂಟೆ ಮಲಗ್ತಾರೆ? ಅಥವಾ ಒಂದು ರೆಗ್ಯುಲರ್ ಇನ್ನೊಂದು ಇದು ಪೋಷಕರಿಗೆ ಇನ್ನೊಂದು ನಾನು ಹೇಳೋದಂದ್ರೆ, ಎಕ್ಸಾಮ್ ಹತ್ರ ಬರಬೇಕಾದ್ರೆ ಬರೀ ಎಕ್ಸಾಮ್ ಬಗ್ಗೆ ಮಾತಾಡೋದು. ಓದಿ ಆಯ್ತಾ, ಸಿಲೆಬಸ್ ಮುಗೀತಾ, ಅದನ್ನು ಕಂಪ್ಲೀಟ್ ಮಾಡಿದ್ಯಾ, ಇದನ್ನು ಕಂಪ್ಲೀಟ್ ಮಾಡಿದ್ಯಾ? ದೇರ್ ಇಸ್ ನೋ ಅದರ್ ಕಾನ್ವರ್ಸೇಷನ್ ಇನ್ ದ ಫ್ಯಾಮಿಲಿ. ಪೋಷಕರು 24 ಗಂಟೆ ಎಕ್ಸಾಮ್ ಆಯ್ತಾ, ಓದಿದ್ಯಾ, ಈ ಸಿಲೆಬಸ್ ಕಂಪ್ಲೀಟ್ ಆಯ್ತಾ, ಅದನ್ನೇ ಮಾತು. ಡೈನಿಂಗ್ ಟೇಬಲ್ ಇರಲಿ, ಎಲ್ಲೇ ಕೂತಿರ್ಲಿ ಅದೇ ಮಾತು. ಈಗ ಮಕ್ಕಳು ಹೊರಗೆ ಹೋದ್ರೆ ಎಕ್ಸಾಮ್ ಟೈಮ್ ಬಂದಾಗ, ಈಗ ಮದ್ವೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ರಿಲೇಟಿವ್ಸ್ ಕೂಡ ಏನ್ ಕೇಳ್ತಾರೆ? ಓದಿ ಆಯ್ತಾ?
ಟೆನ್ಷನ್ ಆಗ್ತಾ ಉಂಟಾ, ಎಷ್ಟು ಮಾರ್ಕ್ ತೆಗಿತೀಯ, Yes, ಅಲ್ವಾ? Yes, 24/7 ದೀಸ್ ಸ್ಟೂಡೆಂಟ್ಸ್ ಆರ್ ಆಸ್ ದೋಸ್ ಕ್ವೆಶ್ಚನ್ಸ್. ಸೊ ನಾನು ಹೇಳೋದು ರಿಲ್ಯಾಕ್ಸ್, ಗಿವ್ ಸಮ್ ಬ್ರೇಕ್. ಅದನ್ನೇ ಕಂಟಿನ್ಯೂಸ್ ಆಗಿ ಮಾತಾಡಬೇಕು ಅಂತಿಲ್ಲ ಎಕ್ಸಾಮ್ ಬಗ್ಗೆ. ಆಸ್ಕ್ ಹಿಮ್ ಹೌ ಇಸ್ ಹಿ ಡೂಯಿಂಗ್. ತಿಂಡಿ ಬಗ್ಗೆ ಇರ್ಬೋದು, ಏನೋ ಒಂದು ಹ್ಯೂಮರಸ್ ಇರ್ಬೋದು, ಒಂದು ರಿಲ್ಯಾಕ್ಸಿಂಗ್ ಟೈಮ್ ಇರ್ಬೋದು, ಹೊರಗೆ ಹೋಗೋದಿರ್ಬೋದು. ದೇ ಡೋಂಟ್ ಅಲೌ, ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ತುಂಬ ಜನ ಅವರ ಮಕ್ಕಳನ್ನು 10th 8th ಬಂದಾಗ ದೇ ಟೇಕ್ ದೆಮ್ ಆಫ್ ಫ್ರಮ್ ಸ್ಪೋರ್ಟ್ಸ್ ಅಥವಾ ಎನಿ ಸಾರ್ಟ್ ಆಫ್ ಪ್ಲೇಫುಲ್ ಆ್ಯಕ್ಟಿವಿಟೀಸ್. ಸೊ ಮಗುವಿಗೆ ಔಟ್ಡೋರ್ಸ್ ಸನ್ಲೈಟ್ ಆಗಲಿ ಅಥವಾ ಒಂದು ಫಿಸಿಕಲ್ ಎನರ್ಜಿನ ಇದು ಮಾಡುವಂಥ ಒಂದು ಚಾನ್ಸೇ ಇಲ್ಲ. ಸೊ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ಬ್ರೈನ್ ಡೆವಲಪ್ಮೆಂಟ್. ಓವರ್ ಆಲ್ ಡೆವಲಪ್ಮೆಂಟ್ ಎಲ್ಲಿ ಆಗ್ತಾ ಉಂಟು. ಆ್ಯಂಡ್ ದೇ ಆರ್ ಸೊ ಓವರ್ ಅ ಪೀರಿಯಡ್ ತುಂಬ ಟೀಚರ್ಸ್ ಹೇಳ್ತಾರೆ ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ಮಕ್ಕಳು ಅಂತ 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಿಗೆ ಬಂದಮೇಲೆ. ಯಾಕಂದರೆ ದೇ ಆರ್ ಓವರ್ ಸ್ಟಿಮ್ಯುಲೇಟೆಡ್ ಫ್ರಮ್ Montessori or first standard till 10th standard. The routine is only studying. ನಾನು ಎಲ್ಲರೂ ಹಾಗೆ ಅಂತ ಹೇಳ್ತಾರೆ, ಬಟ್ ಸ್ಟ್ರೆಸ್ಡ್ ಔಟ್ ಆಗುವಂಥ ಮಕ್ಕಳು, ಡಲ್ ಆಗುವಂಥ ಮಕ್ಕಳು ಈ ಥರ. ಅದು ಎಲ್ಲ ಟೈಮಲ್ಲಿ ಎಜುಕೇಶನ್ 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 ಅಂತ ಹೇಳಿಯೇ ಇದ್ದಾಗ ಸಮಸ್ಯೆಗಳಾಗಬಹುದು. ಮತ್ತು ಇನ್ನೊಂದು ಪ್ರೊಕ್ರಾಸ್ಟಿನೇಷನ್, ಲೇಸಿನೆಸ್ ಬಗ್ಗೆ ಎಲ್ಲ ತುಂಬ ಮಾತಾಡ್ತೀವಿ. ಅವನು ಓದೋದಿಲ್ಲ, ಅವ್ನು ಮುಂದೆ ಹಾಕ್ತಾನೆ. ಹಾಂ, ಇದು ಯಾಕೆ ಅಂದರೆ ಪ್ರೊಕ್ರಾಸ್ಟಿನೇಷನ್ ನಾವು ಲೇಸಿನೆಸ್ ಅಂತ ಹೇಳ್ತೇವೆ. ಲೇಸಿನೆಸ್ ಇಟ್ಸ್ ವೆನ್ ಯು ಆರ್ ಓವರ್ ಸ್ಟಿಮ್ಯುಲೇಟೆಡ್. ನಿಮ್ಮ ಬ್ರೈನ್ ಓವರ್ ಸ್ಟಿಮ್ಯುಲೇಟೆಡ್ ಆದಾಗ ಬ್ರೈನ್ ಡಸಂಟ್ ವಾಂಟ್ ಟು ಫಂಕ್ಷನ್, ಇಟ್ ನೀಡ್ಸ್ ಅ ಬ್ರೇಕ್. ಆರ್ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಾಗ, ಸೇ ಒಂದು ಪೇರೆಂಟ್ ಹೇಳ್ತಾರೆ ನೀನು 90% ತೆಗಿಬೇಕು, ನೀನು ಪರ್ಫೆಕ್ಟ್ ಆಗಿರಬೇಕು. ಅಂಥ ಪರ್ಫೆಕ್ಷನನ್ನು ಆ ಮಗುವಿಗೆ ತಗೊಳ್ಳದೆ ಇರಲಿಕ್ಕಿದ್ದಾಗ ದೇ ಪ್ರೊಕ್ರಾಸ್ಟಿನೇಟ್. ಯಾಕೆ, ಈಗ ನಾನು ಪರ್ಫೆಕ್ಟ್ ಮಾಡಿದ್ರೇ ಈ ಕೆಲಸ, ಯಾಕಂದರೆ ಪರ್ಫೆಕ್ಟ್ ಮಾಡಿದಾಗಲೇ ನನಗೆ ಅಪ್ರಿಸಿಯೇಷನ್ ಬರೋದು. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೇ ಒಂದು ಆ್ಯಂಗ್ಸೈಟಿಯಿಂದ ಸ್ಟಾರ್ಟ್ ಮಾಡ್ತೇನೆ, ಓದೋದಿರಲಿ ಅಥವಾ ಕ್ರಾಫ್ಟ್ ಇರಲಿ, ಏನೇ ವರ್ಕ್. ಸೊ ಆ ಪರ್ಫೆಕ್ಷನ್ ಯಾವಾಗ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಒಂದೇ ಥರ ಈ ಮಗು ಪರ್ಫಾರ್ಮ್ ಮಾಡಬೇಕು ಅಂತ, ದೇ ವಿಲ್ ಸ್ಟಾರ್ಟ್ ಪ್ರೊಕ್ರಾಸ್ಟಿನೇಷನ್. ಯಾಕೆ, ಒಂದು ಹೆದರಿಕೆ ಶುರು ಆಗ್ತದೆ. ನಾನು ಇದರಲ್ಲಿ ಒಳ್ಳೇದು ಮಾಡಲಿಲ್ಲ ಅಂದರೆ, ಬೈಗಳು ಬಂದು ನನಗೆ ಸಿಕ್ಕಿದ್ರೆ ನಾನೇನು ಮಾಡಬೇಕು. ಸೊ ದೇ ಅವಾಯ್ಡ್, ಇಟ್ ಈಸ್ ಅನ್ ಅವಾಯ್ಡೆನ್ಸ್, ಇಟ್ ಈಸ್ ನಾಟ್ ಲೇಸಿನೆಸ್ ಬೇಸಿಕಲಿ ಅಲ್ವಾ. ಎಸ್, ಖಂಡಿತವಾಗಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ ಸಮಯ ಆಗಿದೆ. ಅದರ ನಂತರವಾಗಿ ಲಾಸ್ಟ್ ಎಕ್ಸಾಮ್ನ ಲಾಸ್ಟ್ ಟೈಮಲ್ಲಿ ಪಾಯಿಂಟ್ಸ್ ಮಾಡಿಕೊಳ್ತಾ ಹೋಗ್ತೀರಿ. ಎಸ್, ಓಕೆನಾ? ಯಾವ ರೀತಿಯಾಗಿ ಅದರೊಟ್ಟಿಗೆ ಭಾಳ ಸ್ಪೆಷಲ್ ಆಗಿ ಎಕ್ಸಾಮ್ನ ಬಿಫೋರ್ ಡೇ ಅಥವಾ ಆ ಡೇ ಯಾವ ರೀತಿಯಾಗಿ ಇರಬೇಕು ನಿಮ್ಮ ಮೆಂಟಲ್ ಪ್ರಿಪರೇಷನ್ ಎಂಬುದರ ಬಗ್ಗೆ ಸಣ್ಣ ವಿರಾಮದ ಬಳಿಕ ಗಮನಿಸುವ. ಉಡುಪಿ ಗ್ರಾಹಕರಿಗೆ ಅಜ್ವಾನ್ ಡೇಟ್ಸ್ ಅಂಡ್ ನಟ್ಸ್ ಕಡೆಯಿಂದ ಆರೋಗ್ಯದಾಯಕ ಸೇವೆ. ಸೌದಿ ಅರಬ್ನಲ್ಲಿ ಸ್ವಂತ ಜಮೀನಿನಲ್ಲಿ ಬೆಳೆದ ಮತ್ತು ಯಾವುದೇ ಕೀಟನಾಶಕ ಮತ್ತು ರಾಸಾಯನಿಕಗಳಿಲ್ಲದೆ ಬೆಳೆದ ನೈಸರ್ಗಿಕ ಮತ್ತು ಆರೋಗ್ಯಕರ ಖರ್ಜೂರವನ್ನ ಮಾರಾಟ ಮಾಡುವ ಸಂಸ್ಥೆ ಅಜ್ವಾನ್ ಡೇಟ್ಸ್ ಅಂಡ್ ನಟ್ಸ್. ಮಕ್ಕಳು, ಮಹಿಳೆಯರು ಮತ್ತು ಹಿರಿಯರ ಆರೋಗ್ಯ ವೃದ್ಧಿಸುವಲ್ಲಿ ಮೊದಲ ಆದ್ಯತೆ. ಎಲ್ಲ ವಿಧದ ಒಣ ಹಣ್ಣುಗಳು, ಆಮದು ಮಾಡಿದ ನಟ್ಸ್, ಆಮದು ಮಾಡಿದ ಬೆರೀಸ್, ಮಸಾಲೆಗಳು, ಆಮದು ಮಾಡಿದ ಪಾನೀಯಗಳು ಮತ್ತು ಪ್ರಪಂಚದ ವಿವಿಧ ಭಾಗಗಳಿಂದ ಆಮದು ಮಾಡಿದ ಉತ್ಪನ್ನಗಳು ಮಾರಾಟಕ್ಕೆ ಲಭ್ಯ. ಇಂದೇ ಭೇಟಿ ನೀಡಿ ಅಜ್ವಾನ್ ಡೇಟ್ಸ್ ಅಂಡ್ ನಟ್ಸ್, ಅಮೃತ್ ಉದ್ಯಾನವನದ ಮುಂಭಾಗ, ರಾಷ್ಟ್ರೀಯ ಹೆದ್ದಾರಿ, ಅಂಬಾಗಿಲು, ಉಡುಪಿ. ದೇಸಾಯಿ ಅಣ್ಣನ ಮಗ ಕೂಡ ನಮಸ್ಕಾರ ಅಣ್ಣವ್ರೆ ಅಂದ್ರು. ಹಲೋ ಹೇಳಿ ಅಪರಿಚಿತರನ್ನಾಗಿಸಲಿಲ್ಲ. ಇವರ ಕನಸು ನನಸಾಗಿಸಲು ನಮ್ಮದು ಸ್ವಲ್ಪ ಪಾಲಿದೆಯಲ್ವಾ. ನಾವು ಅಹಮದಾಬಾದ್ನ ಕರ್ನಾಟಕ ಬ್ಯಾಂಕ್, ಭಾರತದ ಕರ್ನಾಟಕ ಬ್ಯಾಂಕ್. ಹಲೋ ಮಾನ್ಸಿ ಮೇಡಮ್? ಹೌದು, ಮಾತಾಡೋದು. ಹೇಳಿ, ಏನ್ ವಿಷಯ? ಅದು ಎಂತ ಅಂದ್ರೆ, ನಮ್ಮ ಪರಿಚಯದವರೊಬ್ಬರಿಗೆ ಹುಷಾರಿಲ್ಲ, ಕ್ಯಾನ್ಸರ್ ಇರ್ಬೋದಾ ಅಂತ ಒಂದು ಡೌಟ್.
ಆ ಆಸ್ಪತ್ರೆಯಲ್ಲಿ ಯಾರನ್ನು ಭೇಟಿಯಾಗೋದು? ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ MIO ಆಸ್ಪತ್ರೆಯವರು ಕ್ಯಾನ್ಸರ್ ಹೆಲ್ಪ್ ಲೈನ್ ನಂಬರ್ ಅಂದರೆ ಕ್ಯಾನ್ಸರ್ ಸಹಾಯವಾಣಿ ಅಂತ ಶುರು ಮಾಡಿದ್ದಾರೆ. ನೀವು ಆ ನಂಬರಿಗೆ ಫೋನ್ ಮಾಡಿದರೆ ಕ್ಯಾನ್ಸರಿಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿಗೆ ಉತ್ತರ, ಸಲಹೆ, ಮಾರ್ಗದರ್ಶನಗಳನ್ನು ನೀವು ಕೇಳಿ ಪಡಿಬೋದು. ಕ್ಯಾನ್ಸರ್ನ ಬಗ್ಗೆ ಭಯ ಬೇಡ, ಅರಿವಿರಲಿ. ಇದು MIO ಕಳಕಳಿ. ನಿಮ್ಮ ಸಹಾಯಕ್ಕೆ ಇದೀಗ MIO ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಮಾರ್ಗದರ್ಶನದ ಕ್ಯಾನ್ಸರ್ ಸಹಾಯವಾಣಿ 80506 3677 ಕರೆ ಮಾಡಿ. 1,000 ಕೋಟಿ ವ್ಯವಹಾರ ಸಂಭ್ರಮ. MCC ಬ್ಯಾಂಕಿನಿಂದ ವಿಶೇಷ ಕೊಡುಗೆಗಳು: ವಾಹನ ಸಾಲ, ಚಿನ್ನಾಭರಣ ಸಾಲ, ವಿದ್ಯಾ ಭವಿಷ್ಯ ಸಾಲಗಳ ಮೇಲೆ 0% ಸಂಸ್ಕರಣಾ ಶುಲ್ಕ, 1 ವರ್ಷದ ಕಾಲ 0 ಬಾಡಿಗೆ ಭದ್ರತಾ ಲಾಕರ್ಗಳು, ಉಳಿತಾಯ ಅಥವಾ ಚಾಲ್ತಿ ಖಾತೆಯಲ್ಲಿ ಸರಾಸರಿ 1 ಲಕ್ಷದ ಮೇಲ್ಪಟ್ಟು ಬ್ಯಾಲೆನ್ಸ್ ನಿರ್ವಹಣೆ ಮಾಡುವ ಗ್ರಾಹಕರಿಗೆ 1 ವರ್ಷದ ಕಾಲ ಎಲ್ಲಾ ಸೇವೆಗಳು ಉಚಿತ. ಈ ಕೊಡುಗೆ ಫೆಬ್ರವರಿ 1ರಿಂದ ಮೇ 10ರವರೆಗೆ MCC ಬ್ಯಾಂಕಿನ ಎಲ್ಲಾ ಶಾಖೆಗಳಲ್ಲಿ ಲಭ್ಯ. ಬನ್ನಿ, MCC ಬ್ಯಾಂಕಿನ ಸಾಧನೆಯ ಸಂಭ್ರಮದಲ್ಲಿ ಸಹಭಾಗಿ MCC ಬ್ಯಾಂಕ್, ಯಶಸ್ವಿ 112 ವರ್ಷಗಳ ಸಮರ್ಪಿತ ಸೇವೆ. ವೀಕ್ಷಕರೇ, ವಿರಾಮದ ಬಳಿಕ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಿಲ್ಡ್ರನ್ಸಿನ ಎಕ್ಸಾಮ್ ಟೈಮಲ್ಲಿ ಯಾವ ರೀತಿಯಾಗಿ ಮೆಂಟಲ್ ಒಂದು ಪ್ರಿಪರೇಷನ್ ಇರಬೇಕಾಗ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಗಮನಿಸ್ತಾ ಬಂದಿದೆ. ಮತ್ತಷ್ಟು ರೀತಿಯಾಗಿರೋ ಮಾಹಿತಿಗಳಿದೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಹೆಲ್ತನ್ನು ಗಮನಿಸಬೇಕಾಗ್ತದೆ. ಆರೋಗ್ಯ ಯಾವಾಗ ಚೆನ್ನಾಗಿರ್ತಾ ಹೋಗ್ತದೋ ಆಗ ಒಂದು ಒಳ್ಳೆ ರೀತಿಯಾಗಿರುವಂಥ ಭಾಗ್ಯ ನಮಗೆ ಒದಗ್ತಾ ಹೋಗ್ತದೆ ಎಂದೇಳಿ. ಹಾಗಾದರೆ ಆರೋಗ್ಯ, ಹೆಲ್ತ್ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಎಕ್ಸಾಮ್ ಟೈಮಲ್ಲಿ ಇರಬೇಕು? ಎಸ್ ಮೇಡಮ್. ಹೆಲ್ತ್ ಅಂದರೆ ನಾವೀಗ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ ಯೂಶಲಿ ಎಲ್ಲರೂ ಫುಡ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ಯಾವ ಥರದ್ದು ಊಟ ತಿಂಡಿ ಮಾಡಬೇಕು. ನಾನು ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಒಂದು ಹೇಳ್ತೇನೆ. ಒಂದು ತಿಂಗಳು 2 ತಿಂಗಳಿದೆ ಅಂದಾಗ ಆ್ಯಕ್ಚುಲಿ 1 ವರ್ಷದಿಂದನೇ ಮಾಡ್ಕೊಂಡು ಬರಬೇಕು. ಬಟ್ ಅಟ್ಲೀಸ್ಟ್ ಟ್ರೈ ಟು ಹ್ಯಾವ್ ಅ ರೂಟೀನ್. ಬೆಳಿಗ್ಗೆ ಏಳುವ ಟೈಮ್, ನಿದ್ದೆ ಮಾಡುವ ಟೈಮ್. ನಿದ್ದೆ ಹಾಫ್ ಆಫ್ ದ ಟೈಮ್ ನಮಗೆ ಸ್ಟ್ರೆಸ್ ಆಗೋದು ಯಾವಾಗ ಅಂದರೆ ನಿದ್ದೆ ಸರಿ ಇಲ್ಲದೆ ಇದ್ದಾಗ. ಸೊ ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನಲ್ಲಿ ಮಕ್ಕಳು ನಿದ್ದೆ ಕೆಟ್ಟು ಓದಲಿಕ್ಕೆ ಶುರು ಮಾಡ್ತಾರೆ. 11, 12, 3 ದೆನ್ 2 hours ಆಫ್ ಸ್ಲೀಪ್. ಪುನಃ ಎದ್ದು ಬ್ರೈನ್ ವಿಲ್ ನಾಟ್ ಫಂಕ್ಷನ್. ಯಾಕಂದರೆ ಬ್ರೈನಿಗೆ ರೆಸ್ಟ್ ಬೇಕಾಗ್ತದೆ. ಒಂದು ಓದೋದು ಅಂದರೆ ಇಟ್ ಟೇಕ್ಸ್ 3 years ಟು ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್. ನಿಜ ಹೇಳಬೇಕು ಅಂದರೆ ಈಗ ಮಾತಾಡೋದು ಇನ್ ಡೀಟೇಲ್ ಆಗಿ ಒಬ್ರಿಗೆ ಅರ್ಥ ಆಗಬೇಕು ಅಂದರೆ ಅದನ್ನು ರಿಪೀಟೆಡ್ ಆಗಿ ಓದಿ ನ್ಯೂರಲ್ ಕನೆಕ್ಷನ್ ಆಗ್ತದೆ ನಮ್ಮ ಬ್ರೈನಲ್ಲಿ. ಅದಾಗಲಿಕ್ಕೆ 3 ವರ್ಷ ಬೇಕಾಗ್ತದೆ. ಸೊ ಅದಕ್ಕೆ ವಿಲ್ ಲೀವ್ ದ್ಯಾಟ್ ವಿ ಆರ್ ಇನ್ ದ ಎಂಡ್ ಆಫ್ ದ ಎಕ್ಸಾಮ್ ಝೋನ್. ಹಾಗಿದ್ದಾಗ ಒಂದು ರೂಟೀನ್ ಅಂತ ಸೆಟ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬೆಳಿಗ್ಗೆ ಏಳುವ ಟೈಮ್, ಗೆಟಿಂಗ್ ಫ್ರೆಶನ್ಡ್ ಅಪ್, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋದು ಒಳ್ಳೆಯದು. ಮೇ ಬಿ ಅ ವಾಕ್, ಮೇ ಬಿ ಅ ಜಾಗ್, ಮೇ ಬಿ 1 round ಆಫ್ ಸೈಕ್ಲಿಂಗ್. ಒಂದು 15 minutes to 20 minutes ಆದರೂ ಅರ್ಲಿ ಮಾರ್ನಿಂಗ್ ವಿಟಮಿನ್ ಡಿಗೋಸ್ಕರ ಒಂದು ತಗೊಳ್ಳೋದು ಒಳ್ಳೆಯದು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೈನ್ ಫಂಕ್ಷನಿಂಗ್ ಆ್ಯಂಡ್ ಬಾಡಿ ಫಂಕ್ಷನಿಂಗ್ ಆ್ಯಸ್ ವೆಲ್. ಮತ್ತು ಈಗ ಫುಡ್ ಬಂದಾಗ ಎನಿಥಿಂಗ್ ಇನ್ ಎಕ್ಸಸ್ ಆರ್ ಇನ್ ಅಂಡರಲ್ಲಿ ಕೂತ್ಕೊಳ್ಬೇಕು ಹೇಳಿದ್ರಲ್ಲ, ಈಗ ನಾನು ಓದ್ತಾ ಇರಬಹುದಾ ಅಥವಾ ಹಾಗೆ ಕೂತ್ಕೊಳ್ಬೇಕು? ರಿಲ್ಯಾಕ್ಸ್ ಮಾಡಲಿ ಅಂತ ನಾನು ಹೇಳ್ತೇನೆ. 15 minutes 7 to 7:15, 7:15 to 7:30 ಇಸ್ ಫೈನ್. ಬಟ್ ಓದ್ಕೊಂಡೇ ಕೂತ್ಕೊಳ್ಬೇಕು ಅಂತ ಯಾರಾದರೂ ಇನ್ಸಿಸ್ಟ್ ಮಾಡಿದರೆ ದಟ್ ಈಸ್ ಆಲ್ಸೋ ಓಕೆ. ಬಟ್ ಟೇಕ್ ಇನ್ ಸಮ್ ಸನ್. ನಮಗೆ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ, ಎಲ್ಲರಿಗೂ, ಎಸ್ಪೆಷಲಿ ಡಿಪ್ರೆಷನ್ ಇದೆಲ್ಲ ಮಾತಾಡಬೇಕಾದ್ರೆ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಒಂದು ಸನ್ಲೈಟ್ ಎಕ್ಸ್ಪೋಜರ್ ಇರಲಿ. ದೆನ್ ಫುಡ್, ಎನಿಥಿಂಗ್ ಇನ್ ಎಕ್ಸಸ್, ಎನಿಥಿಂಗ್ ಲಿಮಿಟೆಡ್ ಆರ್ ನಾಟ್ ಈಟಿಂಗ್ ಇಸ್ ನಾಟ್ ಗುಡ್. ಬ್ಯಾಲೆನ್ಸ್ಡ್ ಆಗಿ, ವಿಚ್ ವಿಲ್ ಇನ್ಕ್ರೀಸ್ ಯೋರ್ ಕಾನ್ಸಂಟ್ರೇಷನ್. ಸೊ ಜಂಕ್, ಯೂಶಲಿ ಶುಗರ್ ಕೋಟೆಡ್, ಇದನ್ನೆಲ್ಲ ಅವಾಯ್ಡ್ ಮಾಡೋದು. ಪೆಪ್ಸಿ, ಬಿಕಾಸ್ ಇಟ್ಸ್ ಅ ಹ್ಯಾಬಿಟ್. ನನಗೂ ಅದು ಅರ್ಥ ಆಗುತ್ತೆ. ಓದಬೇಕಾದ್ರೆ ಒಂದು ಸ್ನ್ಯಾಕಿಂಗ್ ಮಾಡುವ ಒಂದು ದಟ್ ಈಸ್ ಆಲ್ಸೋ ಅ ವೇ ಆಫ್ ಸ್ಟಡಿಂಗ್. ಕೆಲವರಿಗೆ ಸೊ ಅದು ಸ್ಟ್ರೆಸ್ ಈಟಿಂಗ್ ಇರ್ಬೋದು. ನಾನು ಸ್ಟ್ರೆಸ್ಡ್ ಔಟ್ ಆಗಿದ್ದೇನೆ, ಸೊ ಐ ರೀಚ್ ಔಟ್ ಫುಡ್ ಫಾರ್ ಕಂಫರ್ಟಿಂಗ್ ಮೈ ಬಾಡಿ. ಸೊ ಎನಿವೇಸ್ ಯು ಆರ್ ಅಂಡರ್ ಸ್ಟ್ರೆಸ್, try and eat something like a dry fruits. Healthy snacking is okay. And anything heavy, beligge, madhyana, ratri, finish your dinner by 7, so that body has time for digestion. So anything which is very fatty, sugar coated, junk, soft drink,
ಅವಾಯ್ಡ್ ಮಾಡೋದು ಒಳ್ಳೆಯದು. ಕೆಫೀನ್, ಕಾಫಿ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಫ್ ಯು ಆರ್ ಆಲ್ರೆಡಿ ಯೂಸ್ ಟು ಇಟ್, ಡ್ರಾಪಿಂಗ್ ಕೆಫೀನ್ ವಿಲ್ ಆಲ್ಸೋ ಡ್ರಾಪ್ ಯುವರ್ ಬ್ರೈನ್ ಆಕ್ಟಿವಿಟಿ. ಸೊ ಲಿಮಿಟೆಡ್ ಕೆಫೀನ್ ಇಂಟೇಕ್, ಕಾಫಿ ಟೀ ಕುಡಿಯೋರು ತುಂಬ ಮಕ್ಕಳಿದ್ದಾರೆ. ಸೊ ಲಿಮಿಟೆಡ್ ಕೆಫೀನ್ ಇಂಟೇಕ್. ಸೊ ಗ್ರೀನ್ಸ್ನ ಜಾಸ್ತಿ ಮಾಡಿ, ಫೈಬರ್ಸ್, ಗ್ರೀನ್ ಲೀಫ್ ಇರ್ಬೋದು, ರೈಸ್, ಲಿಮಿಟೆಡ್ ರೈಸ್ ಇರ್ಬೋದು. ಎನಿಥಿಂಗ್ ನೀವು ಊಟ ಮಾಡಿದಾಗ ಇಮಿಡಿಯೇಟಾಗಿ ಒಂದು ಬ್ಯೂಟಿ ಏನಂದರೆ ಸೈಕಾಲಜಿದು, ನಿಮಗೆ ಹೊರಗೆ ಹೋಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಿಲ್ಲ. ನಾನು ಇಮಿಡಿಯೇಟಾಗಿ ನಾನು ಊಟ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ನನಗೆ ಗೊತ್ತಾಗ್ತದೆ ನಾನು ತಿಂದದ್ದು ನನ್ನ ಬಾಡಿಗೆ ಹಿಡಿಸ್ತಾ ಉಂಟಾ ಇಲ್ವಾ. ಸೊ ಲುಕ್ ಇನ್ ಟು ದ್ಯಾಟ್ ಇನ್ನರ್ ಕಂಪಾಸ್. ಏನಾದರೂ ತಿಂದು ನಿಮಗೆ ಆ್ಯಂಗ್ಸೈಟಿ ಜಾಸ್ತಿ ಆಯಿತು, ಇಲ್ಲ ನಿದ್ದೆ ಬರಲಿಕ್ಕೆ ಶುರು ಆಯಿತು ಅಂದರೆ ಅಂಥ ಫುಡ್ಡನ್ನು ಒಂದು ತಿಂಗಳಿಗಾದರೂ ಅವಾಯ್ಡ್, ಎಕ್ಸಾಮ್ ಆಗೋವರೆಗೂ ಅವಾಯ್ಡ್ ಮಾಡಿ. ವೆರಿ ಇಂಪಾರ್ಟೆಂಟ್ ಸ್ಟೇಯಿಂಗ್ ಹೈಡ್ರೇಟೆಡ್. ಲಿಟಲ್ ಬಿಟ್ ತಿಂದರೆ ಎನರ್ಜಿ ಸಾಕಾಗೋದಿಲ್ಲ ಓದಲಿಕ್ಕೆ. ಜಾಸ್ತಿ ತಿಂದರೆ ನಿದ್ದೆ ಬರ್ತದೆ. ಸೊ ಕಮ್ಮಿ ತಿಂದರೆ ಹೊಟ್ಟೆ ಹಸಿದಾದಾಗ ಆಬ್ವಿಯಸ್ಲಿ ನಮ್ಮ ಎಲ್ಲ ಫೋಕಸ್ ನಮ್ಮ ಹೊಟ್ಟೆಗೆ ಹೋಗ್ಲಿಕ್ಕೆ ಶುರು ಆಗ್ತದೆ, ಹಂಗರಿಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಲಿಮಿಟೆಡ್. ಆ್ಯಂಡ್ ವೆನ್ ಯು ಗೋ ಟು ಎಕ್ಸಾಮ್, ತಲೆ ತಿರುಗಿ ಬೀಳೋದು ಇದೆಲ್ಲ ಆಗೋದು ಯಾಕಂದರೆ ವಿ ಆರ್ ನಾಟ್ ಕನ್ಸ್ಯೂಮಿಂಗ್ ಪ್ರಾಪರ್ಲಿ. ಇನ್ನೊಂದು ವಾಟರ್, ನೀರು ಬೇಕೇ ಬೇಕು. ವೆರಿ ಇಂಪಾರ್ಟೆಂಟ್. ಐ ವಾಂಟ್ ಟು ಟೆಲ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್ ಸ್ಲೀಪ್. ಸ್ಕಿಪ್ ಮಾಡಬೇಡಿ, ನಿದ್ದೆಯನ್ನು ಸ್ಕಿಪ್ ಮಾಡಬೇಡಿ. ಇನ್ನೊಂದು ಲಾಸ್ಟಾಗಿ, ಆದಷ್ಟು ನೀವು ಓದಬೇಕಾದ್ರೆ ಎಕ್ಸಾಮ್ ಹಾಲಲ್ಲಿ ಒಂದು ಹೇಗೆ ಒಂದು ಎನ್ವೈರ್ನ್ಮೆಂಟ್ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದು ಡೆಸ್ಕ್ ಇರ್ಬೋದು, ಒಂದು ನಿಮ್ಮ ಸ್ಟಡಿ ಟೇಬಲ್ ಇರ್ಬೋದು, ಫೋನನ್ನು ಸೈಡಿಗೆ ಇಡೋದು ಇರ್ಬೋದು, ಆಮೇಲೆ ಸೈಲೆನ್ಸ್ ಇರ್ಬೋದು. ಯಾಕಂದರೆ ಇಟ್ ಹೆಲ್ಪ್ಸ್ ಯು ವಿತ್ ಮೆಮರಿ. ನಾವೇನೋ ಒಂದು ಅಸೋಸಿಯೇಟಿವ್ ಮೆಮರಿ ಅಂತ ಹೇಳ್ತೇವೆ. ನಾವೊಂದು ಎನ್ವೈರ್ನ್ಮೆಂಟಲ್ಲಿ ಕೂತು ಓದಿದ್ರೆ ಅದೇ ಥರದ್ದು ಎನ್ವೈರ್ನ್ಮೆಂಟಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕಾದ್ರೆ ರೀಕಾಲ್ ಆಗುವ ಚಾನ್ಸಸ್ ಜಾಸ್ತಿ. ಸೊ ಮ್ಯೂಸಿಕ್ ಕೇಳಿ, ಎಸ್ಪೆಷಲಿ ಇಮೋಷ್ನಲ್ ಮ್ಯೂಸಿಕ್ ವಿಚ್ ಹ್ಯಾಸ್ ವರ್ಡ್, ಅಂಥ ಮ್ಯೂಸಿಕ್ ಕೇಳಿದರೆ ಅದು ಇಂಟರ್ಫಿಯರ್ ಆಗ್ತದೆ ನಿಮ್ಮ ಲರ್ನಿಂಗಲ್ಲಿ. ಸೊ ಅವಾಯ್ಡ್ ವರ್ಡ್ಸ್ ಇರುವಂಥದ್ದು, ಯಾಕಂದರೆ ವರ್ಡ್ಸ್ ಕ್ರಿಯೇಟ್ಸ್ ಇಮೋಷನ್ ಇನ್ ಅಸ್, ಮೆಮರೀಸ್ ಇನ್ ಅಸ್. ಸೊ ನೀವು ಓದಬೇಕಾದ್ರೆ ಓನ್ಲಿ ಮ್ಯೂಸಿಕಲ್ಲೂ ನಿಮಗೆ ಬೈನೋಡಲ್ ಮ್ಯೂಸಿಕ್ ಅಂತ ಬರ್ತದೆ ವಿಚ್ ರಿಲ್ಯಾಕ್ಸಸ್ ಯು, ದಟ್ ವಿ ಕ್ಯಾನ್. But it also kind of interferes in your studies actually. But concentration ige ಕೆಲವರು ಇದು ಮಾಡ್ತಾರೆ. So that is, you can use it. But non-emotional, non-memory associated music annu okay, you can listen. And third very important thing is breathing. When we say health, we only look into the food part or all these things. Breathing is very important. ಅರ್ಧಕ್ಕರ್ಧ ನಮಗೆ ಆಂಗ್ಸೈಟಿ ಯಾವಾಗ ಆಗೋದು, ಸ್ಟ್ರೆಸ್ ಯಾವಾಗ ಆಗೋದು ಅಂದರೆ when we are not doing a full belly breathing, diaphragmatic breathing ಅಂತ ಹೇಳ್ತೇವೆ. Diaphragmatic breathing ಅಂದರೆ ತುಂಬ ಜನ ನೀವು ಇಲ್ಲಿ ಕೂತ್ಕೊಂಡು ನೋಡ್ಬೋದು, ಚೆಸ್ಟ್ ಬ್ರೀದಿಂಗ್ ಮಾಡ್ತೀವಿ ನಾವು. ಚೆಸ್ಟ್ ಅಂದರೆ ಜಸ್ಟ್ ನಿಮ್ಮ ಫುಲ್ ಲಂಗ್ ಕೆಪಾಸಿಟಿಗೆ ನಾವು ಬ್ರೀತ್ ಮಾಡ್ತಾ ಇರಲ್ಲ, ಇಲ್ಲ ಬ್ರೀತ್ ಜರ್ಕಿ ಆಗಿರ್ತದೆ, ಇಲ್ಲ ಬ್ರೀದೇ ಮಾಡ್ತಾ ಇರಲ್ಲ. ಸೊ ನಾನು ತುಂಬ ನನ್ನ ಸ್ಟೂಡೆಂಟ್ಸಿಗೆ ಏನು ಹೇಳಿರೋದು ಅಂದರೆ ಆದಷ್ಟು ಪ್ರಾಣಾಯಾಮ, ಇಟ್ಸ್ ಬೆಸ್ಟ್, ಗೋ ಫಾರ್ ಇಟ್. ಆ್ಯಂಡ್ ಒಂದು 3 rounds ಆಫ್ ಅನುಲೋಮ್ ವಿಲೋಮ್ ಇರ್ಬೋದು, ನಾಡಿ ಶೋಧನ್ ಇರ್ಬೋದು. ಆ್ಯಂಡ್ ಎವ್ರಿ half an hour once or 1 hour once when you feel stressed out, breathe. Do a breathing practice. Okay. Yes. Yes madam. ಇಲ್ಲಿ ಗಮನಿಸುವಂತ ಏನು ಅಂತ ಹೇಳಿದ್ರೆ ಎಕ್ಸಾಮ್ ಹಾಲ್ ಒಳಗೆ ಹೋಗಿದ್ದಾರೆ ಈಗ ಸ್ಟೂಡೆಂಟ್ಸ್ ಎಕ್ಸಾಮ್ ಹಾಲ್ ಒಳಗೆ ಹೋಗಿದೆ. ಆ ಒಂದು ಕಂಡೀಷನ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿರಲಿ, ಯಾಕಂದ್ರೆ ಎಕ್ಸಾಮ್ ಹಾಲ್ ಒಳಗೆ ಹೋದ ಟೆನ್ಷನ್ ಆಗುವಂಥದ್ದು ಇರ್ತಾ ಹೋಗ್ತದೆ. ನೆಕ್ಸ್ಟ್ ನಾನು ತರಲಿಲ್ಲ ಎಲ್ಲ ರೀತಿಯಲ್ಲಿಯೂ ಪ್ರೆಷರ್ ಬೀಳಿಸ್ತಾ ಹೋಗ್ತದೆ. ಎಕ್ಸಾಮ್ ಹಾಲ್ ಒಳಗೆ ಹೋದ್ಮೇಲೆ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿರಲಿ? ನಾನೊಂದು ಸ್ವಲ್ಪ ಹಿಂದೆ ಹೋಗ್ತೇನೆ. ಎಕ್ಸಾಮ್ ಹಾಲಿಗೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ದಿನ ಓದೋದನ್ನು ನಿಲ್ಲಿಸಿ, ಡೋಂಟ್ ಕ್ರ್ಯಾಬ್. ಖಂಡಿತ ಅದನ್ನು ಕೇಳಲೇಬೇಕು, ಯಾಕಂದ್ರೆ ಎಕ್ಸಾಮ್ ನ 1 day ಬಿಫೋರ್ ರಾತ್ರಿ ಆದ್ರೂ ಓದೋದನ್ನು ನಿಲ್ಲಿಸಿ. ಡೋಂಟ್ ಟೇಕ್ ಇನ್ ಎನಿ ನ್ಯೂ ಮೆಟೀರಿಯಲ್. ಬ್ರೈನ್, ನೀವು ಒಂದು ಕಾನ್ಸೆಪ್ಟ್ ನಾನು ಓದಲಿಲ್ಲ ಪಕ್ಕ ಓದಿ ಮುಗಿಸ್ತೇನೆ ಅಂದರೆ ಬ್ರೈನ್ ತಗೊಳ್ಳೋದಿಲ್ಲ. ರಿಟೈನಿಂಗ್ ಇಸ್ ವೆರಿ ಚಾಲೆಂಜಿಂಗ್. ಸೊ ಹಿಂದಿನ ದಿನದಿಂದ ಸ್ಟಾರ್ಟ್ ರಿಲ್ಯಾಕ್ಸಿಂಗ್ ಯೋರ್ ಸೆಲ್ಫ್. ಏನಿದ್ರೂ ಒಂದು 4 o'clock ಕ್ಲೋಸ್ ಆಲ್ ಯೋರ್ ಟೆಕ್ಸ್ಟ್ ಬುಕ್ಸ್. ಯು ಕಾಂಟ್ ಡೂ ಎನಿಥಿಂಗ್ ಆಫ್ಟರ್ ದ್ಯಾಟ್.
ಸ್ಟಾರ್ಟ್ ರಿಲ್ಯಾಕ್ಸಿಂಗ್ ಯೋರ್ ನೆಕ್ಸ್ಟ್ ಏನ್ ಮಾಡ್ಲಿದ್ದಾರೆ ಹಾಗೆ ಫ್ರೀ ಇದೆ ಸುಮ್ಮನೆ ಕೂತ್ಕೊಳ್ಳೋದಾ ಅಡ್ಡಾಡೋದಾ ಏನು ಎಂಜಾಯ್ಡ್ ಮನೆಯಲ್ಲಿ ನಾ ಇರ್ಬೋದು, ಅಮ್ಮನೊಟ್ಟಿಗೆ ಮಾತಾಡಿ ರಿಲ್ಯಾಕ್ಸ್ ಆಗಿ ಜಸ್ಟ್ ರೀಡ್ ಅ ಬುಕ್ ಆರ್ ಸಮಥಿಂಗ್ ಆಫ್ ದ್ಯಾಟ್ ಸಾರ್ಟ್. ವಾಟ್ ಎವರ್ ರಿಲ್ಯಾಕ್ಸಸ್ ಯು ಡೂ ದ್ಯಾಟ್. ಸ್ಲೀಪ್ ಅರ್ಲಿ, have your dinner early, sleep early. ಇನ್ನೊಂದು ವೆರಿ ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಇಸ್ ವಿಜುವಲೈಸೇಷನ್ ಎಕ್ಸಸೈಸ್. ನೀವೇನು ಮಾಡ್ಬೋದು, ಹಿಂದಿನ ದಿನ ರಾತ್ರಿ ಯು ಕ್ಯಾನ್ ಟೆಲ್ ಯೋರ್ ಸೆಲ್ಫ್, ಯು ಕ್ಯಾನ್ ಇಮ್ಯಾಜಿನ್ ಯೋರ್ ಸೆಲ್ಫ್, ನಾನು ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತಾ ಇದ್ದೇನೆ, ಪೇಪರ್ ತೊಗೊಳ್ತಾ ಇದ್ದೇನೆ, ಬ್ರೀದ್ ಮಾಡ್ತಾ ಇದ್ದೇನೆ, ಆರಾಮಾಗಿ ಕೂತ್ಕೊಂಡು ಬರೀತಾ ಇದ್ದೇನೆ, ಆನ್ಸರ್ಸ್ ಬರ್ತಾ ಉಂಟು, ನನಗೆ ಗೊತ್ತಿರೋ ಆನ್ಸರ್ಸ್ ಇದೆ. ಯು ಕ್ಯಾನ್ ಡೂ ವಿಜುವಲೈಸೇಷನ್ ವೇರ್ ಇಟ್ ವಿಲ್ ಹೆಲ್ಪ್ ಯು ಇನ್ ದ ಎಕ್ಸಾಮಿನೇಷನ್ ಹಾಲ್. ದಿಸ್ ಇಸ್ ಒನ್ ಟೆಕ್ನಿಕ್ ದಟ್ ದೇ ಕ್ಯಾನ್ ಪ್ರಾಕ್ಟಿಸ್. ನೆಕ್ಸ್ಟ್ ಹಿಂದಿನ ದಿನ ಬೆಳಿಗ್ಗೆ ರೂಟೀನ್ ಆಗಿ ಎದ್ದು ಸೇಮ್ ಥಿಂಗ್ ಪ್ರಾಣಾಯಾಮ, ಡೂ ಸಮಥಿಂಗ್ ವಿಚ್ ಇಸ್ ರಿಲ್ಯಾಕ್ಸಿಂಗ್. ಡೋಂಟ್ ಗೋ ಬ್ಯಾಕ್ ಟು ಯೋರ್ ಬುಕ್ ಅನ್ಲೆಸ್ ಯು ವಾಂಟ್ ಸಮ್ ಫಾರ್ಮುಲಾ ಸಡನ್ ಆಗಿ ನೋಡ್ಕೊಳ್ಬೇಕು, ಅದು ಇದು ನಾನು ಹೇಳೋದಾದ್ರೆ ಬೇಡ. ಆ್ಯಂಡ್ ದೆನ್ ಹ್ಯಾವ್ ಫುಡ್. ಅರ್ಧ ಸ್ಟ್ರೆಸ್ ಆಗೋದು ನೀವು ಲೇಟ್ ಆದಾಗ. ಸೊ ಸ್ಟಾರ್ಟ್ ಫ್ರಮ್ ಹೋಮ್ ಅರ್ಲಿ ಸೊ ದಟ್ ಯು ರೀಚ್ ಎಕ್ಸಾಮಿನೇಷನ್ ಹಾಲ್ ಆನ್ ಟೈಮ್. ಅಲ್ಲಿ ಒಂದು ಡಿಸ್ಕಷನ್ ಆಗೋದಿರ್ತದೆ. ನಮ್ಮ ಥರ ತುಂಬ ಜನ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಬೇಡ, ಆದಷ್ಟು ಅವಾಯ್ಡ್ ಮಾಡಿ. ಇಟ್ ಈಸ್ ಬೆಟರ್ ಯು ಅವಾಯ್ಡ್ ಬಿಕಾಸ್ ಗಿವ್ ಯೋರ್ ಸೆಲ್ಫ್ ಸ್ಪೇಸ್ ಟು ಬ್ರೀದ್ ಆ್ಯಂಡ್ ರಿಲ್ಯಾಕ್ಸ್ ಯೋರ್ ಮೈಂಡ್. ಉದ್ವೇಗ ಆಗೋದು ಅಲ್ಲಿಂದ. ಯಾರೋ ಒಂದು ಕ್ವೆಶ್ಚನ್ ಕೇಳ್ತಾರೆ, ಸಡನ್ ಆಗಿ ನೆನಪಾಗೋದಿಲ್ಲ. ಓ ನಾನು ಓದಿದ್ದೇನೆ, ನೆನಪಾಗ್ತಾ ಇಲ್ಲ ನನಗೆ. ಓ ನನಗೆಲ್ಲ ಎಕ್ಸಾಮಲ್ಲಿ ಮರ್ತು ಹೋಗ್ತದೆ ಈಗ. ದಟ್ ಇಸ್ ಬಿಕಾಸ್ ಆ ಒಂದು ಪಾಯಿಂಟ್ ಏನು ಹೇಳ್ತೀರಿ? ಯಾಕಂದ್ರೆ ನಾನು ಓದಿದ್ದೆ ನನಗೆ ನೆನಪಾಗ್ತಾ ಇಲ್ಲ, ಆದ್ರೆ ಎಕ್ಸಾಮ್ ಹಾಲ್ ಒಳಗೋದು ನೆನಪಾಗ್ತದೆ ಆ ಟೈಮಲ್ಲಿ. ಆ ಒಂದು ಬಿಕಾಸ್ ದೇರ್ ಇಸ್ 4-5 ಜನ ನಾನು ನೋಡಿರುವ ಮಟ್ಟಿಗೆ ಒಂದು ಗ್ರೂಪಲ್ಲಿ ನಿಂತ್ಕೊಂಡು 4-5 ಜನ ಕ್ವೆಶ್ಚನ್ಸ್ ಕೇಳಬೇಕಾದ್ರೆ ಇಟ್ ಇಸ್ ಕನ್ಫ್ಯೂಸಿಂಗ್. ಯಾವುದಕ್ಕೆ ಏನು ಆನ್ಸರ್ ಮಾಡಲಿ ಈಗಲೇ ಅದು ಇಟ್ ನೀಡ್ಸ್ ಟೈಮ್ ಟು ರಿಟ್ರೀವ್ ಅಲ್ಲ. ನಾವು ಕಲ್ತಿರೋದನ್ನು ಮೆಮೊರೈಸ್ ಮಾಡಿರೋದನ್ನು ಅರ್ಥ ಮಾಡ್ಕೊಳ್ಳಿರೋದನ್ನ ರಿಟ್ರೀವ್ ಮಾಡೋದಕ್ಕೆ ಟೈಮ್ ಬೇಕಾಗ್ತದೆ, ಒಂದು ಕಾಮ್ನೆಸ್ ಬೇಕಾಗ್ತದೆ. ಸೊ ಇಟ್ ಇಂಟರ್ಫಿಯರ್ಸ್. ಸೊ ಅದು ಸಡನ್ ಆಗಿ ನಾನು ಕಲ್ತದ್ದು ಮರ್ತೋಗಿದೆ ನನಗೆ. ಸೊ ಐ ಥಿಂಕ್ ಐ ಹ್ಯಾವ್ ಫಾರ್ಗಾಟನ್. ಎಕ್ಸಾಮ್ ಹಾಲ್ ಒಳಗೆ ಹೋಗಿ ಅದೇ ಕ್ವೆಶ್ಚನ್ಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಏನು ನೆನಪಾಗೇ ಆಗ್ತದೆ. ಇಫ್ ಯು ಹ್ಯಾವ್ ಸ್ಟಡೀಡ್, ಇಫ್ ಯು ಹ್ಯಾವ್ ಸ್ಟಡೀಡ್ ಅಂಡ್ ಪ್ರಾಕ್ಟಿಸ್ಡ್. ಸೊ ಎಂಟರ್ ಇನ್ ಟೈಮ್, ಗೋ ಟು ಎಕ್ಸಾಮಿನೇಷನ್ ಹಾಲ್. ಏನೇನು ಬೇಕು ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇದೆಯಾ, ಹಾಲ್ ಟಿಕೆಟ್ ಇದೆಯಾ, ಇದಿದೆಯಾ ಎಲ್ಲ. ಸೊ ದಟ್ ಲಾಸ್ಟ್ ಮೂಮೆಂಟ್ ರಶ್ ಬೇಡ. ಆಸ್ಕ್ ಯೋರ್ ಇನ್ವಿಜಿಲೇಟರ್ ವೆದರ್ ಯು ಕ್ಯಾನ್ ಕ್ಯಾರಿ ಯೋರ್ ವಾಟರ್ ಬಾಟಲ್, ಟೇಕ್ ದ್ಯಾಟ್ ಆಸ್ ವೆಲ್. ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಬ್ರೀದ್, ವಿಜುವಲೈಸ್, ಲುಕ್ ಎಟ್ ಯೋರ್ ಬಾಡಿ. ಯಾವ್ದಾದ್ರು ಮಸಲ್ಸ್ ಟೆನ್ಷನ್ ಆಗಿದೆ ಅಂದರೆ ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ವೆರಿ ಬ್ಯೂಟಿಫುಲ್ ಮೆಥಡ್ ನಾವೇನು ಹೇಳ್ತೇವೆ ಸೈಕಾಲಜಿಯಲ್ಲಿ, ಗ್ರೌಂಡಿಂಗ್ ಅಂತ ಹೇಳ್ತೇವೆ. ಗ್ರೌಂಡಿಂಗ್ ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ ಆ್ಯಂಕ್ಷಿಯಸ್ ಆದಾಗ, ಸ್ಟ್ರೆಸ್ಡ್ ಔಟ್ ಆದಾಗ ಅದರಲ್ಲಿ 2 ಥರದ್ದು ಇರ್ತದೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ನಮಗೆ ಸ್ಟ್ರೆಸ್ ಆದಾಗ ಇಟ್ ಈಸ್ ಅ ಸರ್ವೈವಲ್ ಮೋಡ್ ಫಾರ್ ಅಸ್. ಅದು ಬ್ಲಡ್ ರಶ್ ಜಾಸ್ತಿ ಮಾಡ್ತದೆ, ಪ್ಯೂಪಲ್ ಡೈಲೇಟ್ ಮಾಡ್ತದೆ. ಇಟ್ ಈಸ್ ಲೈಕ್ ನಾನು ಇನ್ನೇನು ಯಾರೋ ನನ್ನನ್ನು ಹೊಡಿಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಹೋಗ್ತಾ ಇರ್ತದೆ. ದೋ ಇಟ್ ಈಸ್ ಎಕ್ಸಾಮ್, but my brain will take, my nervous system will take it as a survival. This is your survival ಅಂತ. ಸೊ ಗ್ರೌಂಡಿಂಗ್ ಏನಂದರೆ ನಮ್ಮ ಬಾಡಿಗೆ ನಾವು ವಾಪಸ್ ಬರೋದು, ನಮ್ಮ ಥಾಟ್ಸನ್ನು ವಾಪಸ್ ಬಂದು ಪ್ರೆಸೆಂಟಿಗೆ ತರೋದು ಅಂತ. ಸೊ ಕಾಲು ಪುಟ್ ಇಟ್ ಆನ್ ಬೋತ್ ದ ಫೀಟ್ ಆನ್ ದ ಗ್ರೌಂಡ್. ಒಂದು. ಎರಡನೇದು ಚೆಕ್ ಯೋರ್ ಬಾಡಿ. ಎಲ್ಲಿಯಾದರೂ ಟೈಟ್ನೆಸ್ ಆಫ್ ಮಸಲ್ಸ್ ಇದ್ದರೆ ರಿಲ್ಯಾಕ್ಸ್ ಮಾಡಿ. ಎಲ್ಲಿಯಾದರೂ ಹೊಟ್ಟೆಯಲ್ಲಿ ಗುಳುಗುಳು ಆಗೋದೆಲ್ಲ ವೆರಿ ಕಾಮನ್. ದೆನ್ ಟೆಲ್ ಯೋರ್ ಸೆಲ್ಫ್, ಬ್ರೀತ್ ಟು ಇಟ್, ರಿಲ್ಯಾಕ್ಸ್ ಯೋರ್ ಸೆಲ್ಫ್, ಕಮ್ ಟು ಯೋರ್ ನೋಸ್. ತಲೆಯಿಂದ ಕಾಲ್ವರೆಗೂ ಫುಲ್ ಸ್ಕ್ಯಾನ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಕಮ್ ಟು ಯೋರ್ ನೋಸ್, ಬ್ರೀತ್. ದೆನ್ ಎಕ್ಸಾಮ್ ಪೇಪರ್ ಬಂದಾಗ ಇನ್ಸ್ಟೆಡ್ ಆಫ್ ರಶಿಂಗ್, ಗೋ ಥ್ರೂ ದ ಎಕ್ಸಾಮ್ ಪೇಪರ್ ಒನ್ಸ್. ಏನೆಲ್ಲ ಕ್ವೆಶ್ಚನ್ಸ್ ಇದೆ, ಗಿವ್ ಇಟ್ ಸಮ್ ಟೈಮ್. Spend like 5-10 minutes understanding it. Then go and answer the questions which you are confident about. ಎಲ್ಲಿಯಾದರೂ ನಿಮಗೆ ಇದು ನನಗೆ ಅರ್ಧಂಬರ್ಧ ಗೊತ್ತು ಅಂದರೆ ಗಿವ್ ಇಟ್ ಸಮ್ ಟೈಮ್. ಅದು ನಿಮಗೆ ಆನ್ಸರ್ ಬರಲಿಲ್ಲ ಅಂದರೆ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗಿ ಸಾರ್ಟ್ ಮಾಡಿ ಮತ್ತೆ ಪುನಃ ಬನ್ನಿ. ದೆನ್ ಎಸ್ಪೆಷಲಿ ಕೆಲವರು ಮ್ಯಾಥ್ಸ್ ಎಲ್ಲ ಬಂದಾಗ ಟೆನ್ಷನಲ್ಲಿ ಸರಿ ಮಾಡಿದ್ರೂ ಕಟ್ ಮಾಡೋದು, ಅಥವಾ ನನಗೆ ಸರಿ ಬರಲಿಲ್ಲ ಅಂತ ಹೇಳೋದು, ಈ ಆನ್ಸರ್ ಅದು ಆನ್ಸರ್ ಎಲ್ಲ ಕನ್ಫ್ಯೂಸ್ ಆಗೋ ಚಾನ್ಸ್. ಸೊ ಇಫ್ ಯು ಹ್ಯಾವ್ ದಟ್ ಟೆಂಡೆನ್ಸಿ, ನನ್ನ ಜಸ್ಟ್ ಒಂದು 5 ಲಾಸ್ಟ್ 5-10 minutes ಇಸ್ ರಿಕ್ವೈರ್ಡ್ ಫಾರ್ ರಿವ್ಯೂವಿಂಗ್ ಯೋರ್ ಆನ್ಸರ್ಸ್.
ಸೊ ಯು ನೀಡ್ ಟು ಪ್ರಾಕ್ಟಿಸ್ ಒಂದು ಕ್ವೆಶ್ಚನ್ 1 ಮಾರ್ಕ್ ಇದಿರಲಿ 5 ಮಾರ್ಕ್ ಇದಿರಲಿ 10 ಮಾರ್ಕ್ ಇದಿರಲಿ ಎಷ್ಟು ಟೈಮ್ ಕೊಡಬೇಕು ನಾನು ಇದಕ್ಕೆ, ಇಷ್ಟು ಟೈಮ್ ಕೊಟ್ಮೇಲೆ ಮೂವ್, ಫಿನಿಶ್ ಯೋರ್ ಪೇಪರ್, ದೆನ್ ಕಮ್ ಬ್ಯಾಕ್. ಗೊತ್ತಿಲ್ಲದಿರೋದಕ್ಕೆ ಆನ್ಸರ್ ಮಾಡಿ. ಡೋಂಟ್ ಪ್ರೆಷರೈಸ್ ಯೋರ್ ಸೆಲ್ಫ್ ಟು ರಿಕಾಲ್ ದ ಆನ್ಸರ್ಸ್ ವಿಚ್ ಯು ಡೋಂಟ್ ನೋ. ಯು ವಿಲ್ ಗೆಟ್ ಇಟ್ when you're reviving. Review ಮಾಡಬೇಕಾದ್ರೆ ಬರಲಿಲ್ಲ ಅಂದರೆ it was 1 or 5 marks question. That's okay. You would have answered other ones in very calm. So give that 5-10 minutes in the end to review your paper, tag it ಆರಾಮ್ ಸೆ. ದೆನ್ ಡೋಂಟ್ ಕಮ್ ಔಟ್ ಆ್ಯಂಡ್ ಸ್ಟಾರ್ಟ್ ಆಸ್ಕಿಂಗ್ ಆ್ಯಂಡ್ ಸೇಯಿಂಗ್ ಲೈಕ್ ನಾನು ಇದನ್ನು ಸರಿ ಬರಲಿಲ್ಲ, ಆನ್ಸರ್ ಡಿಸ್ಕಷನ್ಸ್ ಎಲ್ಲ ಆಗ್ತದೆ, ಫೇಲ್ ಆಗ್ತೇನೆ. ಯು ಹ್ಯಾವ್ ಅನದರ್ 2-3 ಎಕ್ಸಾಮ್ಸ್ ಟು ಅಟೆಂಡ್ ಅಲ್ಲ. ಸೊ ಕೀಪ್ ದ್ಯಾಟ್ ಟು ದ ಲಾಸ್ಟ್. ಎಸ್, ನೀವು ಆಗಲೇ ಹೇಳ್ತಾ ಹೋದ್ರಿ 4 o'clock ನಂತರ ಸ್ಟಾಪ್ ಮಾಡಿ. ಅಲ್ಲೋ ಕೆಲವು ಸ್ಟೂಡೆಂಟ್ಸ್ಗಳು ಸ್ಟಾರ್ಟ್ ಮಾಡದೆ 4 o'clock. ಇಂಥ ಸ್ಟೂಡೆಂಟ್ಸ್ಗಳಿಗೆ ಏನು ಸಜೆಷನ್ ಕೊಡ್ತೀವಿ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಕ್ರಾಮಿಂಗ್ ಇಸ್ ವೆರಿ ಡಿಫಿಕಲ್ಟ್. ಇದನ್ನು ನಾವು ಕ್ರಾಮಿಂಗ್ ಅಂತ ಹೇಳ್ತೇವೆ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಸ್ ಮಾಡೋದು. ನಿಜ ಹೇಳಬೇಕು ಅಂದರೆ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಫ್ಯಾಗ್ ಎಂಡಲ್ಲಿ ನೀವು ಓದ್ತೇನೆ ಇನ್ನೊಂದು 3 hours 5 hours ಇದೆ ಅಂದಾಗ ಚಾನ್ಸಸ್ ಆಫ್ ಎಕ್ಸಾಮಿನೇಷನ್ ಹಾಲ್ ಹೋಗಿ ಸ್ಟ್ರೆಸ್ಡ್ ಔಟ್ ಆಗೋದು ತುಂಬ ಹೈ ಆ ಟೈಮಲ್ಲಿ. ಬಟ್ ಆ ಥರ ಇದ್ದಾರೆ ಅಂತ ಗೊತ್ತಿದ್ದು ನಾನೇನು ಹೇಳೋದಂದರೆ ಡೋಂಟ್ ಫೋಕಸ್ ಆನ್ ಹೋಲ್ ಸಿಲೆಬಸ್. ಫೋಕಸ್ ಮಾಡಲಿ ಕೀ ಪಾಯಿಂಟ್ಸ್ ಅನ್ನು ನೀವು ಏನೋ ಅಪ್ಪಿ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ನೋಟ್ಸ್ ಓದಿ. ಒಂದು ಏನಂದರೆ ಒಂದು ಚಾಪ್ಟರಲ್ಲಿ ಒಂದು ಮೇನ್ ಕಾನ್ಸೆಪ್ಟ್ಸ್ ಅಂತ ಇರ್ತದೆ. I hope you have read it or heard about it in the class at least once. So our main concepts ಅನ್ನು ಫೋಕಸ್ ಮಾಡಿ. ಅದರಲ್ಲೂ 20 ಚಾಪ್ಟರ್ ಇದೆ ಅಂದರೆ ಕಮ್ ಡೌನ್ ವಾಟ್ ಆ 20 ಎಲ್ಲದಕ್ಕೂ ಈಕ್ವಲ್ ವೆಯ್ಟೇಜಸ್ ಇರಲ್ಲ ಸಿಲೆಬಸ್ಸಲ್ಲಿ. ಸಿ ವಾಟ್ ಇಸ್ ದ ಚಾಪ್ಟರ್ಸ್ ವಿಚ್ ಹ್ಯಾಸ್ ಮೋರ್ ವೆಯ್ಟೇಜ್ ವಿಚ್ ಯು ನೋ. ಏನು ಇದು ಕಂಪಲ್ಸರಿ ಬಂದೇ ಬರ್ತದೆ, ಇದರಿಂದ 1-2 ಕ್ವೆಶ್ಚನ್. ಟೀಚರ್ಸ್ ಯೂಶಲಿ ಕ್ಲಾಸಲ್ಲಿ ಇದನ್ನು ಹೇಳ್ತಾರೆ, ರಿವಿಷನ್ ಕ್ಲಾಸಸಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ. ದೆನ್ ಫೋಕಸ್ ಆನ್ ದ್ಯಾಟ್ ಆ್ಯಂಡ್ ಸ್ಟಡಿ ದಟ್. ಬಟ್ ಕ್ರಾಮಿಂಗ್ ಯೂಶಲಿ ಡಸಂಟ್ ಹೆಲ್ಪ್. ಎಸ್, ಆಲ್ಮೋಸ್ಟ್ ಈಗಿನ ಒಂದು ಸ್ಟೂಡೆಂಟ್ಸ್ ಎಲ್ಲ ಆಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಕೀ ಪಾಯಿಂಟ್ಸ್ ಅಥವಾ ಪಾಯಿಂಟ್ಸ್ ಅನ್ನು ರೆಡಿ ಮಾಡ್ತಾ ಹೋಗ್ತಾರೆ. ಎಷ್ಟು ಮಟ್ಟಿಗೆ ಪಾಯಿಂಟ್ಸ್ ಅವ್ರಿಗೆ ಹೆಲ್ಪ್ಫುಲ್ ಆಗ್ತದೆ? ಪಾಯಿಂಟ್ಸ್ ಅಂದರೆ ಹೇಗೆ? ಈಗ ಇಂಪಾರ್ಟೆಂಟ್ ಏನಾದ್ರು ಇರ್ತಾ ಹೋಗ್ತದೆ, ಅದರಲ್ಲಿ ಸೈಡ್ ಪಾಯಿಂಟ್ಗಳನ್ನು ಬರ್ಕೊಳ್ಳೋದು ಇರ್ಬೋದು, ಅಥವಾ ಅವನಿಗೆ ಇಂಪಾರ್ಟೆಂಟ್ ಇದರಲ್ಲಿ ಏನೋ ಒಂದು ಸೆಂಟೆನ್ಸ್ ಅವನಿಗೆ ಅರ್ಥ ಇದೆ, ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗಿರುವಂಥ ಪಾಯಿಂಟ್ ಅನ್ನು ರೆಡಿ ಮಾಡ್ತಾನೆ. ಇದಷ್ಟು ಹೆಲ್ಪ್ಫುಲ್ ಆಗುತ್ತೆ. ಆ್ಯಕ್ಚುಲಿ ಥ್ರೂ ಔಟ್ ದ ಇಯರ್ ನೀವು ಕ್ಲಾಸ್ ತೊಗೋಬೇಕಾದ್ರೆ ಕೀ ಪಾಯಿಂಟ್ಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ದೀಸ್ ಆರ್ ಲೈಕ್ ನಾವೇನು ಪವರ್ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಯೂಸ್ ಆಗುತ್ತೆ. ದೀಸ್ ಆರ್ ಹೇಗೆ ಹೇಳೋದು, ನೋಟ್ಸ್ ಮಾಡ್ಕೊಳ್ಳೋದು ಒಂದು ವಿಧಾನ ಆದರೆ ನೋಟ್ಸ್ ಇಸ್ ಅ ಇಯರ್ ಲಾಂಗ್ ಪ್ರಾಸೆಸ್. ಅದರದ್ದು ನೆಕ್ಸ್ಟ್ ಇದು ಇರೋದು ಪಾಯಿಂಟ್ಸ್ ಮಾಡೋದು. ದೀಸ್ ಆರ್ ಎಕ್ಸಾಮ್ ಟೈಮಲ್ಲಿ ಅಲ್ಲ, ಬಿಫೋರ್ ಎಕ್ಸಾಮ್ ಟೈಮ್ 1 ತಿಂಗಳಿದೆ 2 ತಿಂಗಳಿದೆ ಅಂದರೆ ಯು ಕ್ಯಾನ್ ಸ್ಟಡಿ. ಈ ಹಿಂದಿನ ದಿನ 2 ದಿನದಲ್ಲಿ ಮಾಡ್ತೇನೆ ಅಂದರೆ ಇಟ್ ವಾಸ್ ವೆರಿ ಸ್ಟ್ರೆಸ್ಫುಲ್ ಆ್ಯಕ್ಚುಲಿ ಆ್ಯಂಡ್ ಇಟ್ ವಾಸ್ ನಾಟ್ ಅಡ್ವೈಸಬಲ್. ಓಕೆ, ಎಸ್, ಭಾಳ ಉತ್ತಮವಾಗಿರೋಂಥ ಮಾಹಿತಿ ನಡೀತದೆ. ಅದರೊಟ್ಟಿಗೆ ಸ್ಪಷ್ಟವಾಗಿ ಒಂದು ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಮೆಂಟಲ್ ಆಗಿ ಪ್ರಿಪರೇಷನ್ ಆಗಬೇಕು, ಅದರೊಟ್ಟಿಗೆ ಇಂತಹ ಒಂದು ಕೆಟ್ಟ ರೀತಿಯಾಗಿರುವಂತಹ ಸ್ಟಡೀಸನ್ನು ಕೈ ಬಿಟ್ಟುಬಿಡಿ ಅಂತ ಹೇಳುವಂಥ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ದಾರಿ ತೋರಿಸಿದ್ರಿ. ಇನ್ನಾದರೂ ವಿದ್ಯಾರ್ಥಿಗಳು ಮನೆಯವರಿಗೆ ಪ್ರೆಷರ್ ಕೊಡುವಂಥದ್ದು ಅಥವಾ ಕಾಲೇಜಿನಲ್ಲಿರುವಂತಹ ಲೆಕ್ಚರ್ಸ್ಗಳಿಗೆ ಪ್ರೆಷರ್ ಕೊಡೋ ಮೂಲಕವಾಗಿ ಅವರ ಮೈಂಡ್ ಸೆಟ್ಟನ್ನು ಹಾಳು ಮಾಡೋದು ಬೇಡ, ಒಂದು ಒಳ್ಳೆ ರೀತಿಯಾಗಿ ಮೈಂಡ್ ಸೆಟ್ ಇರಲಿ ಅಂತ ಹೇಳುವಂಥ ಸ್ಪಷ್ಟವಾದಂಥ ಮಾಹಿತಿ ನೀಡಿದ್ದಕ್ಕಾಗಿ ವಿಮರ್ಶಾ ಜೈನ್ ಅವರೇ, ಕಾರ್ಯಕ್ರಮದ ಮಾಹಿತಿ ನೀಡೋಕ್ಕಾಗಿ ಸಂತೋಷದಿಂದ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೌದು, ಯಾಕಂತ ಹೇಳಿದರೆ ಪರೀಕ್ಷೆ ಅಂತ ಹೇಳಿದ ಕೂಡಲೇ ಮೈಂಡ್ ಸೆಟ್ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಸ್ಟೂಡೆಂಟ್ಸ್ ಮೈಂಡ್ ಸ್ಟೇಟಸನ್ನು ಯಾವ ರೀತಿಯಾಗಿ ಎಕ್ಸಾಮ್ ಟೈಮಲ್ಲಿ ಇಟ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಗಮನಿಸ್ತಾ ಬಂದರೆ, ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ಯಾರೆಂಟ್ಸ್ಗಳಿಗೆ ಪ್ರೆಷರ್ ನೀಡುವ ಮೂಲಕವಾಗಿರ್ಬೋದು, ಪ್ಯಾರೆಂಟ್ಸ್ಗಳು ಸ್ಟೂಡೆಂಟ್ಸ್ಗೆ ಪ್ರೆಷರ್ ನೀಡುವ ಮೂಲಕವಾಗಿರ್ಬೋದು, ಎಕ್ಸಾಮನ್ನು ಹಾಳು ಮಾಡುವಂಥದ್ದು ಅಗತ್ಯ ಇಲ್ಲ. ಹಾಗಾಗಿ ಒಂದು ಒಳ್ಳೆ ರೀತಿಯಾಗಿರುವಂಥ ಸಿಚುವೇಶನನ್ನು ವಿಮರ್ಶಾ ಜೈನ್ ಅವರು ತಿಳಿಸ್ತಾ ಹೋದರು. ಹಾಗಾಗಿ ಆ ಒಂದು ಮೂಲಕವಾಗಿ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಗಳು ಓದುವ ಮೂಲಕವಾಗಿ ಆ ಒಂದು ಎಲ್ಲ ರೀತಿಯಾಗಿರುವಂಥ ಪರೀಕ್ಷೆಗಳ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೂಲಕವಾಗಿ ಒಂದು ಒಳ್ಳೆಯ ಅಂಕ ಬಂದಿದೆ ಅಂತ ಹೇಳುವಂಥ ಹೆಗ್ಗಳಿಕೆಯನ್ನು ನೀವು ಉಳಿಸ್ಕೊಳ್ಳಿ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ
ಆ ಒಂದು ಕೌನ್ಸಿಲಿಂಗ್ ಬೇಕು, ಒಂದು ಒಳ್ಳೆ ರೀತಿಯಾಗಿ ವಿದ್ಯಾರ್ಥಿ ಒಂದೊಳ್ಳೆ ರೀತಿಯಾಗಿ ಕಲಿಬೇಕು ಅಂತ ಹೇಳಿದಾಗ ನೇರವಾಗಿ ಅವರ ಸಂಪರ್ಕ ಮಾಡ್ಬೋದು. ಆ ಮೂಲಕವಾಗಿ ಒಂದೊಳ್ಳೆ ರೀತಿಯಾಗಿ ನಿಮ್ಮಲ್ಲಿರುವಂತಹ ಅರ್ಥಾತ್ ವಿದ್ಯಾರ್ಥಿಗಳಲ್ಲಿರುವಂತಹ ಎಲ್ಲ ನ್ಯೂನತೆಗಳಿದ್ದ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ರೀತಿಯಾಗಿ ಒಂದು ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲೇರು ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಮೂವತ್ನಾಲ್ಕು ವರ್ಷಗಳ ಶೈಕ್ಷಣಿಕ ಅನುಭವದೊಂದಿಗೆ ಬಂಟ್ವಾಳ ತಾಲೂಕಿನ ವಿದ್ಯಾನಗರ ಪೆರಾಜೆಯ ಬಾಲವಿಕಾಸ ಆಂಗ್ಲ ಮಾಧ್ಯಮ